ಎಲ್ಲರಿಗೂ ಸಾದರ ಜೈ ಶ್ರೀ ಕೃಷ್ಣ. ಪರಮ ಪೂಜ್ಯ ಸ್ವಾಮಿ ಶ್ರೀ ಗೋವಿಂದ ದೇವ್ ಗಿರಿಜಿ ಮಹಾರಾಜ್ ಅವರ ಚರಣಾರವಿಂದಕ್ಕೆ ನಮಿಸುತ್ತಾ, ನಾವು ಯಾವುದೇ ಸಭೆ ಅಥವಾ ಸಮಾರಂಭವನ್ನು ಪ್ರಾರಂಭಿಸುವ ಮೊದಲು ಸರ್ವಶಕ್ತ ದೇವರನ್ನು ಸ್ಮರಿಸುವುದು ನಮ್ಮ ಸಂಸ್ಕೃತಿ. ಆದ್ದರಿಂದ ಸರ್ವಶಕ್ತನಾದ ಶ್ರೀ ಭಗವಂತನನ್ನು ನೆನೆಸುತ್ತಾ ಮತ್ತು ಆಶೀರ್ವಾದವನ್ನು ಕೋರುತ್ತಾ ಈ ಸಭೆಯನ್ನು ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ನಡೆಸಲು ಶ್ರೀಮತಿ ಮೀನಾಕ್ಷಿ ರಾಮಣ್ಣ ದೀದಿಯವರನ್ನು ಆಹ್ವಾನಿಸುತ್ತೇನೆ. ಇವರು ಮಾರ್ಚ್ 2021ರಲ್ಲಿ ಗೀತಾ ಪರಿವಾರವನ್ನು ಸೇರಿ 2 ಬಾರಿ L4 ಅನ್ನು ಸಂಪೂರ್ಣವಾಗಿ ಚಾರ್ ಧಾಮ್ ಯಾತ್ರೆಯನ್ನು ಮುಗಿಸಿದ್ದಾರೆ. ದೀದಿಯವರು L1, L2, L3 ಟ್ರೈನರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸ್ವಾಗತ ದೀದಿ. ಜೈ ಶ್ರೀ ಕೃಷ್ಣ ಭಯ್ಯ. ಜೈ ಶ್ರೀ ಕೃಷ್ಣ ಎಲ್ರಿಗೂ. ಸ್ಟಾರ್ಟ್ ಮಾಡಿ ಅಕ್ಕ. ಪ್ರೇಯರ್ ತಗೊಳ್ಳೋದ? ಓಕೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಕೃಷ್ಣೌ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ ಎಲ್ರಿಗೂ. ನಿಮ್ಮ ಮಧುರವಾದ ಪ್ರಾರ್ಥನೆಯಿಂದ ಈ ಝೂಮ್ ಪ್ರಾಂಗಣವನ್ನು ಪಾವನಗೊಳಿಸಿದ್ದಕ್ಕೆ ಧನ್ಯವಾದಗಳು ದೀದಿ. ನಾನು ತೇಜಸ್ ಎ ಪೂಜಾರಿ, ಬ್ಯಾಂಗ್ಳೂರ್ ಗೀತಾ ಪರಿವಾರದ ಪರವಾಗಿ ನಮ್ಮೆಲ್ಲರೊಡನೆ ಆರಂಭದಿಂದ ಮಾರ್ಗದರ್ಶನವನ್ನು ನೀಡುತ್ತಿರುವ ಹಾಗೂ ಕರ್ನಾಟಕ ಗೀತಾ ಪರಿವಾರದ ಮುಖ್ಯಸ್ಥರು ಹಾಗೂ ಪ್ರಮುಖ ಆಧಾರ ಸ್ತಂಭವಾಗಿರುವ ಆದರಣೀಯ ಶ್ರೀಮತಿ ಸಂತೋಷ್ ಜಿ ಸೋಮಾನಿ ದೀದಿಯವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಬೆಂಗಳೂರು ಗೀತಾ ಪರಿವಾರದ ಸಂಸ್ಥಾಪಕರು ಮತ್ತು ಮಾರ್ಗದರ್ಶಕರಾಗಿರುವ ಆದರಣೀಯ ಶ್ರೀಮತಿ ಪ್ರಕಾಶ್ ಜಿ ಮುಂದಡಾ ಚಾಚಿಯವರನ್ನು ಸ್ವಾಗತಿಸುತ್ತೇನೆ. ಬೆಂಗಳೂರು ಗೀತಾ ಪರಿವಾರದ ಅಧ್ಯಕ್ಷರಾಗಿರುವ ಆದರಣೀಯ ಶ್ರೀಮತಿ ಶ್ವೇತಾ ಜಿ ಬಿಯಾನಿ ದೀದಿಯವರನ್ನು ಮತ್ತು ಬೆಂಗಳೂರು ಗೀತಾ ಪರಿವಾರದ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿಣಿ ಸದಸ್ಯರನ್ನು ಸ್ವಾಗತಿಸುತ್ತೇನೆ. ಝೂಮ್ ಪ್ರಾಂಗಣದಲ್ಲಿ ನೆರೆದಿರುವ ಎಲ್ಲಾ ಗೀತಾ ಪ್ರೇಮಿ ಸಾಧಕ ಮತ್ತು ಸೇವಾರ್ಥಿಗಳಿಗೆ ಮನಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈಗ ಈ ಸಭೆಯ ಮುಖ್ಯ ಉದ್ದೇಶವಾದ ಟೀಮ್ 11 ಬಗ್ಗೆ ಮಾಹಿತಿಯನ್ನು ಒಂದು ಸುಂದರವಾದ PPTಯ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಸುಮಿತ್ರಾ ಭಟ್ ದೀದಿಯವರು. ಇವರು ಜುಲೈ 2021ರಲ್ಲಿ ಗೀತಾ ಪರಿವಾರವನ್ನು ಸೇರಿದ್ದರು. ಪ್ರಸ್ತುತ L3 ಟ್ರೈನರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸ್ವಾಗತ ದೀದಿ. ಧನ್ಯವಾದ ತೇಜಸ್ಸಣ್ಣ. ಜೈ ಶ್ರೀ ಕೃಷ್ಣ. ಇವತ್ತಿನ ಪ್ರಮುಖ ಉದ್ದೇಶ ಟೀಮ್ 11. ಹಾಗಾಗಿ ಗೀತಾ ಪರಿವಾರದ ಬಗ್ಗೆ ಮೊದಲು ಒಂದು ಚೊಕ್ಕದಾಗಿ ತಿಳ್ಕೊಂಡು ನಂತರ ಈ ಟೀಮ್ 11ನ ಉದ್ದೇಶವನ್ನ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಗೀತಾ ಪರಿವಾರ ಇದು ಪರಮ ಪೂಜ್ಯ ಶ್ರೀ ಗುರು ಗೋವಿಂದ ದೇವ್ ಗಿರಿಜಿ ಮಹಾರಾಜ್ ಅವರಿಂದ 1986ರಲ್ಲಿ ಪ್ರಾರಂಭ ಆಯಿತು. ಗೀತಾ ಪರಿವಾರ ನಿಂತಿರೋದು ಪಂಚಸೂತ್ರಗಳ ಮೇಲೆ. ಈ ಪಂಚಸೂತ್ರಗಳು ಒಂದು ಭಗವದ್ ಭಕ್ತಿ, ಭಗವದ್ಗೀತೆ, ಸ್ವಾಮಿ ವಿವೇಕಾನಂದ, ವಿಜ್ಞಾನ ದೃಷ್ಟಿ ಮತ್ತು ಭಾರತ ಮಾತೆ, ಈ 5 ಸೂತ್ರಗಳನ್ನು ಅಳವಡಿಸಿಕೊಂಡು ಗೀತಾ ಪರಿವಾರ ಬೆಳೆದುಕೊಂಡು ಬಂದಿದೆ. ಹಾಗೆ ಇದರಲ್ಲಿ ಸಂಸ್ಕಾರಗಳ ಬಗ್ಗೆ ಎಲ್ಲಾ ರೀತಿಯ ತರಬೇತಿಯನ್ನು ಕೊಡುತ್ತಾರೆ. ಹಾಗೆ ನಮ್ಮ ಭಾರತದಲ್ಲಿ ಅಲ್ಲದೆ ಇತರ ದೇಶಗಳಲ್ಲೂ ಕೂಡ, ಅಂದ್ರೆ ಪ್ರಪಂಚದ ಎಲ್ಲಾ ಕಡೆನೂ ಸಂಸ್ಕಾರಗಳನ್ನ ಬೆಳೆಸುವಂತ ಒಂದು ಉದ್ದೇಶ ಇಟ್ಕೊಂಡು ಈ ಗೀತಾ ಪರಿವಾರ ಬೆಳೆದುಕೊಂಡು ಬಂದಿದೆ. ನಿವಾಸಿ ಶಿಬಿರ ಹಾಗೂ ಸಂಸ್ಕಾರ ವರ್ಗಗಳ ಮುಖಾಂತರ ಇದನ್ನ ಕಲಿಸೋದು ಮುಖ್ಯವಾಗಿ ಮಕ್ಕಳಿಗೆ. ಇದರಿಂದ ಶಾರೀರಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ ನೈತಿಕವಾದ ವಿಕಾಸವನ್ನು ಸಾಧಿಸಬಹುದು. ಮಕ್ಕಳಿಗೆ ಶ್ಲೋಕಗಳ ಜೊತೆಗೆ ರಂಗೋಲಿ, ಮೆಹಂದಿ, ಸಿರಾಮಿಕ್, ಒರಿಗಾಮಿ ಅಂದ್ರೆ ಕಲೆಗಳು, ಕರಕುಶಲ ವಸ್ತುಗಳು, ಚಿತ್ರಕಲೆ, ಕೈತೋಟ ಮುಂತಾದ ತರಬೇತಿಗಳನ್ನ ಕೊಡೋದು. ಹಾಗೆ ನಾಟ್ಯ ಸಂಸ್ಕಾರ ವರ್ಗಗಳನ್ನ ಸಿದ್ಧಪಡಿಸುವುದು, ಶಾಸ್ತ್ರೀಯ ನೃತ್ಯ ಹಾಗೂ ಯೋಗ ನೃತ್ಯಗಳ ತರಬೇತಿಯನ್ನು ಕೊಡುವುದು. ಹಾಗೆ ಶೌರ್ಯ ಸಂಸ್ಕಾರ, ಉದಾಹರಣೆಗೆ ಪರ್ವತ ಚಾರಣ ಅಂದ್ರೆ ಟ್ರೆಕ್ಕಿಂಗ್ ಅಂತ ಏನ್ ಹೇಳ್ತೀವಿ, ಆ ರೀತಿಯ ಒಂದು ತರಬೇತಿಗಳನ್ನ ಕೊಡೋದು. ಅಂದ್ರೆ ವರ್ಗಗಳನ್ನ
ಕಂಡಕ್ಟ್ ಮಾಡಿ ಅವುಗಳನ್ನ ತರಬೇತಿಯನ್ನು ಕೊಡೋದು, ಮಕ್ಕಳಿಗೆ ತರಬೇತಿಯನ್ನು ಕೊಡೋದು. ಇದರಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸದ ಅಭಿವೃದ್ಧಿ ಆಗುತ್ತೆ, ಸಂಘಟನಾ ಶಕ್ತಿ ಬೆಳೆಯುತ್ತೆ, ದೇಶಭಕ್ತಿ ಕೂಡ ಬೆಳವಣಿಗೆ ಆಗುತ್ತೆ. ಹಾಗೆ ಪ್ರಮುಖವಾಗಿ ಅಷ್ಟಾಂಗ ಯೋಗ ಸಾಧನೆ. ಈಗ ಎಲ್ಲರೂ ತುಂಬಾ ಪ್ರಚಲಿತವಾಗಿರುವಂತ ಯೋಗ ಅನ್ನೋ ಒಂದು ತುಂಬಾ ಪ್ರಸಿದ್ಧವಾಗಿದೆ. ನಮ್ಮಲ್ಲಿ ಯೋಗ ದಿನ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಯೋಗ ಸೋಪಾನ ಭಾಗ 1, ಭಾಗ 2, ಭಾಗ 3 ಮತ್ತು ಸೂರ್ಯ ನಮಸ್ಕಾರಗಳ ತರಬೇತಿಯನ್ನು ಕೊಡಲಾಗುತ್ತೆ. ಇವುಗಳನ್ನೆಲ್ಲ ನಡೆಸಲಿಕ್ಕೆ ಹೇಗೆ ನಡೆಸೋದು, ಇವುಗಳಿಗೆ ಕರ್ತರಿಗೆ ಈ ಎಲ್ಲಾ ವಿಚಾರಗಳ ಬಗ್ಗೆ ನಿರಂತರವಾಗಿ ತರಬೇತಿ ವರ್ಗಗಳು ನಡೀತಾನೆ ಇರುತ್ತೆ. ಈ ಸಂಸ್ಕಾರ ವರ್ಗಗಳ 70ಕ್ಕೂ ಹೆಚ್ಚು ಪುಸ್ತಕಗಳು ಸಂಜಯ್ ಅಣ್ಣ ಅವರ ಮಾರ್ಗದರ್ಶನದಲ್ಲಿ ಪ್ರಕಟವಾಗಿವೆ. ಗೀತಾ ಪರಿವಾರದ ಮತ್ತೊಂದು ಅಂಗಸಂಸ್ಥೆ ಹೇಮಾ ಫೌಂಡೇಶನ್ ಮಕ್ಕಳಿಗಾಗಿ ನೀತಿ ಪಾಠಗಳ ಕಿರು ಚಿತ್ರವನ್ನ ನಿರ್ಮಿಸಿ ಅದನ್ನ ಈಗಾಗಲೇ ಶಾಲೆಗಳಲ್ಲಿ ಪ್ರದರ್ಶನ ನೀಡ್ತಾ ಇದೆ. ಈ ಕೋವಿಡ್ ಬಂದ ನಂತರ ಆನ್ಲೈನ್ ಕಾರ್ಯಕ್ರಮಗಳು ತುಂಬಾ ಪ್ರಸಿದ್ಧ ಆದವು. ಅಂದ್ರೆ ಬೇರೆ ದಾರಿ ಇರ್ಲಿಲ್ಲ, ಆಫ್ಲೈನ್ ಕಾರ್ಯಕ್ರಮಗಳು ಎಲ್ಲವೂ ನಿಂತು ಹೋಗಿತ್ತು. ಹಾಗಾಗಿ ಈ ಸಂಸ್ಕಾರ ವಾಟಿಕಾ ಎಂಬ ಕಾರ್ಯಕ್ರಮವನ್ನ ರೂಪುಗೊಂಡಿತು. ಅದರಲ್ಲಿ ಪ್ರಮುಖವಾಗಿದ್ದು ಲರ್ನ್ ಗೀತಾ ಕಾರ್ಯಕ್ರಮ. ಇದು ಅದ್ಭುತವಾದ ಯಶಸ್ಸನ್ನು ಕಂಡಿದ್ದು 54 ದೇಶಗಳಿಂದ ಅಥವಾ 54ಕ್ಕೂ ಹೆಚ್ಚು ದೇಶಗಳಿಂದ 5 ಲಕ್ಷಕ್ಕೂ ಹೆಚ್ಚು ಜನ ಗೀತೆಯನ್ನ ಕಲಿತಾ ಇದ್ದಾರೆ, ಗೀತಾ ಪರಿವಾರದ ಜೊತೆ ಸೇರ್ಕೊಂಡಿದ್ದಾರೆ. 4,500ಕ್ಕಿಂತಲೂ ಹೆಚ್ಚು ಗೀತಾ ಸೇವಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ನಾವೆಲ್ಲ ಇವತ್ತು ಇಲ್ಲಿ ಸೇರಿರೋದು ಇದೇ ಲರ್ನ್ ಗೀತಾ ಕಾರ್ಯಕ್ರಮದ ಮುಖಾಂತರ. ಈ ಸಂಸ್ಕಾರ ಜ್ಯೋತಿ ಅನ್ನೋದೊಂದು ಪ್ರಮುಖವಾದಂತ ಬಾಲ ಸಂಸ್ಕಾರ ವರ್ಗ. ಇದರಲ್ಲಿ ಸಂಸ್ಕಾರದ ಕಥೆಗಳು, ಪ್ರಾತ್ಯಕ್ಷಿಕೆಗಳ ಮೂಲಕ ಪ್ರಬೋಧನೆ, ಹಾಗೆ ಜಿಜ್ಞಾಸುವಿಗೆ ಉತ್ತರ. ಅಂದ್ರೆ ಮಕ್ಕಳಲ್ಲಿ ಕುತೂಹಲ ಸಹಜವಾಗಿರುತ್ತೆ, ಅವುಗಳಿಗೆ ಹೇಗೆ ಉತ್ತರವನ್ನು ಕೊಡೋದು, ಹಾಗೆ ಮನೋರಂಜಕ ಆಟಗಳನ್ನ ಆಡಿಸೋದು, ಮೈದಾನದ ಆಟಗಳನ್ನ ಆಡಿಸೋದು, ಅಂದ್ರೆ ಇಂಡೋರ್ ಮತ್ತೆ ಔಟ್ಡೋರ್ ಆಟಗಳು, ಯೋಗಾಸನ, ಪ್ರಾಣಾಯಾಮ, ಸೂರ್ಯ ನಮಸ್ಕಾರ, ಪ್ರಶ್ನಾವಳಿ, ಗೀತಾ ಸರಿತ, ಸ್ತೋತ್ರ ಕುಸುಮಾಂಜಲಿ ಹಾಗೂ ಜಾದುವಿನ ಆಟ ಇತ್ಯಾದಿ ಭಾಗಗಳು ಇದರಲ್ಲಿವೆ. ಈಗ ಟೀಮ್ 11 ಇದನ್ನ ಹೇಗೆ ಮಾಡೋದು, ಇದರ ಬಗ್ಗೆ ಇವತ್ತು ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಈಗಾಗಲೇ ನೀವೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿರೋರು ಕನಿಷ್ಠ ಸುಮಾರು 5 ಕಿಲೋಮೀಟರ್ ಒಳಗೆ ಇರುವಂತ 11 ಜನರ ಒಂದು ಗುಂಪನ್ನ ಮಾಡ್ಕೊಳ್ಳೋದು. ಕನಿಷ್ಠ ವಾರಕ್ಕೆ ಒಮ್ಮೆ ಅಂತೂ ತಪ್ಪದೆ ತರಗತಿಗಳನ್ನ ನಡೆಸೋದು. ಅಂದ್ರೆ ನಿಮ್ಮ ಸುತ್ತಮುತ್ತಲಿರುವ ಮಕ್ಕಳನ್ನ ಕಲೆ ಹಾಕಿ ತರಗತಿಗಳನ್ನ ಮಾಡ್ಬೇಕು, ಶಿಬಿರಗಳನ್ನ ಮಾಡ್ಬೇಕು. ಸಾಧ್ಯವಾದ್ರೆ ಸಮಯ ಇರುವವರು ಕೊಡುವಂತವರು ವಾರಕ್ಕೆ 2 ದಿನವಾದ್ರೂ ಮಾಡಬಹುದು. ಅಂದ್ರೆ ವಾರಕ್ಕೊಂದಂತೂ ತಪ್ಪದೆ ಮಾಡ್ಲೇಬೇಕು. ನಿಮ್ಮ ಸುತ್ತಮುತ್ತಲಿನ ಮಕ್ಕಳನ್ನ ಇದಕ್ಕೆ ಸೇರಿಸುವ ಪ್ರಯತ್ನವನ್ನ ಮಾಡಿಸ್ಬೇಕು. ಈ ಎಲ್ಲಾ ಶಿಬಿರಗಳಲ್ಲಿ ಮಾಡುವಂತ ಕಾರ್ಯಕ್ರಮಗಳ ಬಗ್ಗೆ ಪ್ರತಿಯೊಂದನ್ನು ಇಲ್ಲಿ ನಿಮ್ಗೆ ತರಬೇತಿಯನ್ನ ಕೊಡ್ಲಾಗತ್ತೆ. ಇದೊಂದು ಸ್ಥೂಲವಾದ ಪರಿಚಯ ಅಷ್ಟೇ. ಪುರುಷೋತ್ತಮಣ್ಣ ಇದರ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಸುಮಿತ್ರಾ ಅಕ್ಕ, ಲಾಸ್ಟ್ ಸ್ಲೈಡ್. 1 ನಿಮಿಷ ಪುರುಷೋತ್ತಮಣ್ಣ. ಸುಮಿತ್ರಾ ಅಕ್ಕ, ಇದು ಲಾಸ್ಟ್ ಸ್ಲೈಡ್ ಅನ್ನ ಇಂಗ್ಲಿಷ್ ಅಲ್ಲಿ ಒಂದ್ ಸ್ವಲ್ಪ ಹಂಗೆ ಜಸ್ಟ್ ಪಾಯಿಂಟ್ಸ್ ನ ಹೇಳ್ಬಿಡಿ ಇಂಗ್ಲಿಷ್ ಅಲ್ಲಿ. ಓಕೆ, ಲಾಸ್ಟ್ ಪಾಯಿಂಟ್ಸ್ ಮಾತ್ರ. ಅಥವಾ ಹಿಂದಿಯಲ್ಲಿ ಹೇಳ್ಬಿಡಿ, ಇಂಗ್ಲಿಷ್ ಬೇಡ, ಹಿಂದಿಯಲ್ಲಿ ಹೇಳಿ. ಹಿಂದಿಯಲ್ಲಿ ಹೇಳ. ಟೀಮ್ 11 ಹಿಂದಿಯವ್ರು ತುಂಬಾ ಇದಾರ ಇಲ್ಲಿ? ಸ್ವಲ್ಪ ಜನ ಇದಾರೆ ಅಕ್ಕ, ಹಿಂದಿ ಇದು ಮೆಸೇಜ್ ಬರ್ತಾ ಇದೆ. ಟೀಮ್ 11 ಜಸ್ಟ್ ಬ್ರೀಫ್ ಮಾಡಿ. ಕಾಣಿಸ್ತಾ ಇದೆಯಾ ಸ್ಕ್ರೀನ್? ओके, टीम 11 ये बाल संस्कार शिविर का एक आइडिया है। जैसे आप लोग जैसे रजिस्टर करके लिए हैं, 5 किलोमीटर के अंदर आपके 5 किलोमीटर के रेडियस में 11 लोगों का एक ग्रुप बनाना है और अपने पास में जो बच्चे हैं उनको इनके इस ग्रुप में लेना है और उनको ट्रेन करना है, इस शिविर को बढ़ाना है, मतलब चलाना है। तो हफ्ते में एक बार जरूर इस शिविर को वर्ग को चलाना है। अगर किसी के पास समय है तो 2 बार भी चला सकते हैं।
आपके आजू बाजू में आपके एरिया में जो बच्चे हैं उनको इस वर्ग में लेना है, उनके साथ एक कोऑर्डिनेट करना है। और इस वर्ग को, शिविर को चलाने के लिए आपको जो ट्रेनिंग चाहिए वो सभी गीता परिवार की तरफ से दिया जाएगा। ಧನ್ಯವಾದಗಳು ದೀದಿ. ಸುಂದರವಾದ ಪಿಪಿಟಿಯ ಮೂಲಕ ಟೀಮ್ 11ನ ಬಗ್ಗೆ ಮಾಹಿತಿಯನ್ನು ಪ್ರಸ್ತುತಪಡಿಸಿದ್ದರಿಂದ ಎಲ್ಲರಿಗೂ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತೊಮ್ಮೆ ಅನೇಕ ಧನ್ಯವಾದಗಳು. ಈಗ ಇದನ್ನು ಇನ್ನೂ ಹೆಚ್ಚಿನ ವಿವರಗಳನ್ನು ನೀಡಲು ಪುರುಷೋತ್ತಮ್ ಭಯ್ಯನನ್ನು ಸ್ವಾಗತಿಸುತ್ತೇನೆ. ಜೈ ಶ್ರೀ ಕೃಷ್ಣ ಪುರುಷೋತ್ತಮ್ ಭಯ್ಯ. ಜೈ ಶ್ರೀ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ಮಾಹಿತಿಯನ್ನು ಆಕ್ಚುಲಿ ಸರಿತಾಕ್ ಸಾಧಾರಣ ಮಟ್ಟಿಗೆ ಎಲ್ಲ ಕವರ್ ಮಾಡಿದ್ದಾರೆ. ಆದ್ರೆ ನಾವು ಒಂದು ತಿಳಿದುಕೊಳ್ಳಬೇಕಾದ ಏನಂದ್ರೆ, ಅದು ಪ್ರತಿ ವಾರ ಮಾಡಬೇಕು, ಅದನ್ನೇ ಹಿಡಿದುಕೊಂಡು ನಮ್ಮಿಂದ ಆಗುದಿಲ್ಲ ಅಂತ ಯಾರು ಎಣಿಸಬಾರದು. ಯಾವುದೇ ಕಾರ್ಯ ಪ್ರಾರಂಭ ಮಾಡುವಾಗ ಒಂದು ತಿಂಗಳಲ್ಲಿ ಒಂದಾಗ್ಲಿ 15 ದಿವಸಕ್ಕೊಂದಾಗ್ಲಿ ಹೀಗೆ ಪ್ರಾರಂಭ ಆಗ್ಬಹುದು. ಹಾಗಿದ್ರೆ ಪ್ರಾರಂಭ ಮಾಡಬೇಕು. ನಾನು ಆಫ್ಲೈನ್ ಆಕ್ಟಿವಿಟಿ ಪ್ರಾರಂಭ ಮಾಡಬೇಕು ಎಂಬ ಛಲ ಇರಬೇಕು, ಅದು ತುಂಬಾ ಮುಖ್ಯ. ನಾನು ನನ್ನ ಕೆಲವು ಅನುಭವ ಹೇಳ್ತೇನೆ. ನಾನು ಮುಂಬೈಯಲ್ಲಿರೋದು, ಈಗ ಸದ್ಯ ಪ್ರವಾಸದಲ್ಲಿ ಊರಿಗೆ ಬಂದಿದ್ದೇನೆ. ನೆಟ್ಟಿನ ಇಶ್ಯೂ ಇದೆ ನನಗೆ, ಹಾಗಾಗಿ ನನ್ನ ಕ್ಲಾಸ್ ನಾನು ಅಟೆಂಡ್ ಮಾಡ್ತಾ ಇಲ್ಲ, ಬೇರೆಯವರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಇವತ್ತು ದೇವರ ದಯೆಯಿಂದ, ಶ್ರೀಕೃಷ್ಣನ ದಯೆಯಿಂದ ನನಗೆ ನೆಟ್ ಸಿಕ್ಕಿದೆ, ಹಾಗಾಗಿ ನಾನು ಕ್ಲಾಸ್ ಸೇರಿದ್ದೇನೆ, ಇದು ಮೀಟಿಂಗ್ ಸೇರಿದ್ದೇನೆ. ನಾನು ನನ್ನ ಅನುಭವ ನಿಮ್ಮಲ್ಲಿ ಶೇರ್ ಮಾಡ್ಲಿಕ್ಕೆ ಇಚ್ಛಿಸ್ತೇನೆ. ಮುಂಬೈಯಲ್ಲಿ ನಾವು ಟೀಮ್ 11 ನಮ್ಮ ಏರಿಯಾದ್ದು ನಾವು ಮಾಡಿದೆವು. ಮೊದಲಿಗೆ ನಮಗೆ ನಮ್ಮ ನಮಿತಾ ದೀದಿಯವರು ಆಕ್ಚುಲಿ ತುಂಬಾ ಆಕ್ಟಿವ್ ಆಗಿ ನಮ್ಗೆ ಹೆಲ್ಪ್ ಕೊಟ್ಟಿದ್ರು. ನಮಿತಾ ದೀದಿಯವರು ಒಂದೊಂದು ಏರಿಯಾದ ಟೀಮ್ 11ಗೆ ಟೀಮ್ 11 ಗ್ರೂಪ್ 5 ಗೋರೆಗಾಂವ್ ಹೀಗೆ ಹೆಸರು ಹಾಕಿ ನಮ್ಗೆ ಒಂದು ಟೀಮ್ 11 ಮಾಡಿದ್ದಾರೆ. ಹಾಗೆ ಕರ್ನಾಟಕ ಗೀತಾ ಪರಿವಾರದ ಟೀಮ್ 11 ನೀವು ನಿಮ್ಮ ಏರಿಯಾದಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಟೀಮ್ 11 ನಿಮ್ಮ ಪ್ರಶಿಕ್ಷಕರಾಗಲಿ ಅಥವಾ ಈವನ್ ಪ್ರಶಿಕ್ಷಾರ್ಥಿಗಳನ್ನು ಸಹ ಸೇರಿಸುವುದು, ಅವರಿಗೆ ಹೇಳಬೇಕು, ನಾವು ಇದು ಆಫ್ಲೈನ್ ಸೇವೆ ಮಾಡುವ ಒಂದು ಸುಂದರ ಅವಕಾಶ, ಇದನ್ನು ನಾವು ಉಪಯೋಗಿಸಬೇಕು ಹೇಳಿ ಅವರನ್ನು ಸೇರಿಸಬಹುದು. ನಾನು ಈಗ ನಮ್ಮ ಊರಿನಲ್ಲಿ ಒಂದು ಉದಾಹರಣೆ ಹೇಳುದು. ನಮ್ಮ ಊರಿನಲ್ಲಿ ಈಗ 4-5 ಜನರು ಈಗಾಗಲೇ ಟೀಮ್ 11 ಸೇರಿದ್ದಾರೆ. ಒಂದು ಟೀಮ್ 11 ಗ್ರೂಪ್ ಇನ್ನೂ ಬಂದಿಲ್ಲ. ಅದು ತೇಜಸ್ವಣ್ಣನಿಗೆ ನಾನು ಹೇಳ್ತೇನೆ, ನೀವು ಅಲ್ಲಿ ಯಾರು ಅದನ್ನು ಟೀಮ್ 11 ಕಂಟ್ರೋಲ್ ಇಟ್ಟುಕೊಂಡು ಗ್ರೂಪ್ ಮಾಡಿಸ್ತೀರ ಅವರಿಗೆ ಗ್ರೂಪ್ ಮಾಡಿಸಿ ಅವರ ಗ್ರೂಪಿನ ಹೆಸರು ತಿಳಿಸ್ಬೇಕು. ನಾನು ಈಗ ಊರಿನಲ್ಲಿ ಇನ್ನೂ ಒಂದು 3-4 ದಿವಸ ಇರುವಾಗ ಅವರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳ್ತಿದ್ದೇನೆ. ನಾನು ಆ ಟೀಮ್ನ ಮೆಂಬರ್ ಅಲ್ಲ, ಆದರೂ ಅವರು ಅನುಕೂಲ ಆಗ್ಬೇಕು ಎಂಬ ದೃಷ್ಟಿಯಿಂದ ನಾನು ಅವರೊಟ್ಟಿಗೆ ಸಂವಾದ ಮಾಡ್ತಾ ಇದ್ದೇನೆ. ಮತ್ತೆ ಕೆಲವು ಮೀಟಿಂಗ್ ಸಹ ಸೆಟಪ್ ಮಾಡಿದ್ದೇನೆ. ನಾವು ಏನ್ ಮಾಡ್ಬೋದು ಟೀಮ್ 11ನಲ್ಲಿ? ಇದರಲ್ಲಿ ಎಷ್ಟೊಂದು ಆಕ್ಟಿವಿಟೀಸ್ ಹೇಳಿದ್ರು. ಆ ಎಲ್ಲ ಆಕ್ಟಿವಿಟೀಸ್ ಒಟ್ಟಿಗೆ ಮಾಡುವುದಲ್ಲ, ನಾವು ಹಾಗೆ ಮಾಡುವುದು ಸಾಧ್ಯವೂ ಇಲ್ಲ. ನಾವು ಮೊದಲು ನೋಡ್ಬೇಕು, ನಾವು ಒಂದು ಶಾಲೆಯ, ಒಂದು ಹೌಸಿಂಗ್ ಸೊಸೈಟಿಯ ಅಥವಾ ಯಾವುದೇ ಒಂದು ಗ್ರೂಪ್ ನಮ್ಮ ಪರಿಚಯದಲ್ಲಿರುವವರು, ಅಲ್ಲಿಯ ಆ ಗ್ರೂಪಿನ ಶಾಲೆ ಆದ್ರೆ ಹೆಡ್ ಮಾಸ್ಟರ್, ಪ್ರಿನ್ಸಿಪಾಲ ಅವರನ್ನು ಭೇಟಿಯಾಗಿ ಹೀಗೆ ನಮ್ಮ ಗೀತಾ ಪರಿವಾರ ಬಾಲ ಸಂಸ್ಕಾರ ವರ್ಗದ ಆಫ್ಲೈನ್ ಕ್ಲಾಸಸ್ ಮಾಡ್ಲಿಕ್ಕೆ ಇಚ್ಛಿಸ್ತದೆ. ನಿಮ್ಗೆ ಅನುಕೂಲ ಇದ್ರೆ ಕಂಟಿನ್ಯೂಸ್ ಆಗಿ 10 ದಿನಗಳ ಕಂಟಿನ್ಯೂಸ್ ಶಿಬಿರ ಸಹ ಮಾಡ್ಬೋದು ರಜೆಯಲ್ಲಿ. ಇಲ್ಲವಾದ್ರೆ ನಿಮ್ಮ ವೀಕೆಂಡ್ ಸಾಟರ್ಡೆ ಸಂಡೇ ಶಾಲೆಗೆ ರಜೆ ಇರುವಾಗ ಅರ್ಧ ದಿನ ಅಂದ್ರೆ 2.5 ಗಂಟೆ, 3 ಗಂಟೆ, 4 ಗಂಟೆ ಹಾಗೆ ಸಹ ಮಾಡ್ಬೋದು. ಆ ರೀತಿಯಲ್ಲೇ ನಮ್ಮ ಟೈಮ್ ಟೇಬಲ್ ಸೆಟ್ ಮಾಡಿಕೊಳ್ಬೇಕು. ಒಂದು ದಿನದಲ್ಲಿ ಸಾಧ್ಯವಾದಷ್ಟು ವಿವಿಧ ಆಕ್ಟಿವಿಟಿ. ನಾವು ನಮ್ಮ ಟಾರ್ಗೆಟ್ ಗ್ರೂಪ್ ಯಾರು? 5ನೇ ವರ್ಷದಿಂದ 10 ವರ್ಷದ ಒಳಗಿನ ಮಕ್ಕಳು. ಇವರನ್ನು ಯಾಕೆ ನಾವು ಟಾರ್ಗೆಟ್ ಮಾಡಬೇಕು ಅದನ್ನು ಸಹ ತಿಳಿದುಕೊಳ್ಬೇಕು. ಈ ಮಕ್ಕಳು ಈಗ ಬೆಳೆಯುವ ಪ್ರಾಯದಲ್ಲಿರ್ತಾರೆ. ಅವರ ಮನಸ್ಸಿನಲ್ಲಿ ಯಾವುದೆಲ್ಲ ವಿಚಾರಗಳು ಸ್ಫುಟವಾಗಿ ಮೂಡುತ್ತವೋ ಅವು ಅವರ ಮುಂದಿನ ಜೀವನದಲ್ಲಿ
ಇರುತ್ತವೆ. ಹಾಗಾಗಿ ಆ ವರ್ಷಗಳಲ್ಲಿ ಅವರಿಗೆ ಈ ಸಂಸ್ಕಾರ ವರ್ಗ ಕೊಡಬೇಕು. ನಾನು ನನ್ನ ಅನುಭವ ಹೇಳ್ತೇನೆ. ಮುಂಬೈಯಲ್ಲಿ ಮೊದಲಿಗೆ ನಾವು ಗಣೇಶೋತ್ಸವ, ನಮ್ಮ ಸೊಸೈಟಿಯಲ್ಲಿ ಗಣೇಶೋತ್ಸವ ಇತ್ತು. ಗಣೇಶೋತ್ಸವದಲ್ಲಿ ಮಕ್ಕಳಿಗೆ ಗೇಮ್ಸ್ ಮಾಡಬೇಕು ಅಂತ ಹೇಳಿದ್ರು. ನಾನು ಗಣೇಶೋತ್ಸವದ ಸೆಕ್ರೆಟರಿಗೆ ಹೇಳಿದೆ, ಗೇಮ್ಸ್ ಮಾಡುವ, ನನಗೆ ಅವಕಾಶ ಕೊಡ್ತೀರಾ ಅಂದರೆ ನಾವು ನಮ್ಮ ಗೋರೆಗಾಂವ್ ಗೀತಾ ಪರಿವಾರದ ಗ್ರೂಪನ್ನು ಕರೆಯಲು ಇಚ್ಛಿಸ್ತೇನೆ. ಮತ್ತು ನಾವು ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ತೇವೆ, ನೀವು ಕೊಡುವ ಪ್ರೈಸಸ್ ಎಲ್ಲ ಅದರಲ್ಲಿ ಆದ ಪ್ರಕಾರವೇ ಕೊಡುವ ಅಂತ ಅವರಿಗೆ ಏನೋ ನೋಡುವ ಅಂತ ಕಂಡಿತು. ಹಾಗೆ ನಾವು ಪ್ರಾರಂಭಿಸಿದ್ದು ಶ್ರೀ ಗಣೇಶ ಮಾಡಿದ್ದು ಶ್ರೀ ಗಣೇಶೋತ್ಸವದಲ್ಲಿ 20 ಮಕ್ಕಳು, ನಮ್ಮ ಸೊಸೈಟಿ 4 ಬಿಲ್ಡಿಂಗ್ ಅದು, ನಿಜವಾಗಿ 108 ಫ್ಲಾಟ್ ಇದೆ. ಅದರ 20 ಮಕ್ಕಳು ಸೇರಿದ್ರು, ಉತ್ಸಾಹದಿಂದ ಬಂದರು. ಮಕ್ಕಳಿಗೆ ಮೊದಲನೇ ದಿವಸವೇ ನಾವು ಪ್ರಾರ್ಥನೆ ಯಾಕೆ ಮಾಡಬೇಕು, ಪ್ರಾರ್ಥನೆಯಿಂದ ಅರ್ಥ ಏನು, ಇದನ್ನು ಸ್ವಲ್ಪ ವಿವರಿಸಿದೆವು. ಮತ್ತೆ ಮಕ್ಕಳಿಗೆ ಲಕ್ಷ್ಮಿ, ಒಂದು ಉದಾಹರಣೆ ಹೇಳುದು ನಾನು ಏನಾಯ್ತಂತೆ. ಲಕ್ಷ್ಮಿ ಮತ್ತು ಸರಸ್ವತಿ ಎರಡು ಫೋಟೋ ತೋರಿಸಿದೆವು. ಇದು ಗೊತ್ತಾ ನಿಮ್ಗೆ ಅಂತ ಕೇಳಿದ್ರು. ಅದು ಲಕ್ಷ್ಮಿ, ಇದು ಸರಸ್ವತಿ, ನಮ್ಮ ಶಾಲೆಯಲ್ಲಿ ಸಹ ಸರಸ್ವತಿ ವಿಗ್ರಹ ಉಂಟು, ಹೀಗೆಲ್ಲ ಮಕ್ಕಳು ಉತ್ತರಿಸಿದ್ರು. ನಾವು ಕೇಳಿದ್ರು, ಲಕ್ಷ್ಮಿ ಏನು ಯಾಕೆ ನೀವು ಪೂಜಿಸ್ತೀರಿ? ಲಕ್ಷ್ಮಿ ದುಡ್ಡು ಕೊಡ್ತಾರೆ, ಲಕ್ಷ್ಮಿಯಿಂದ ನಮ್ಗೆ ಸಂಪತ್ತು ಸಿಗೋದು ಅಂತ ನಮ್ಗೆ ಗೊತ್ತಿದೆ ಅಂತೆಲ್ಲ ಮಕ್ಕಳು ಹೇಳಿದ್ರು. ಹಾಗಾದ್ರೆ ಸರಸ್ವತಿ ನಮ್ಗೆ ವಿದ್ಯಾ ದೇವತೆ, ನಮ್ಗೆ ವಿದ್ಯೆ ಕೊಡುದೇ ಸರಸ್ವತಿ ಅಂತ ಹೇಳಿ. ಸರಿ, ಹಾಗಾದ್ರೆ ನೀವು ಮನೆಗೆ ಬರ್ತೀರಿ, ಮನೆಯಿಂದ ಶಾಲೆಗೆ ಹೋಗ್ತೀರಿ. ಮನೆಯಲ್ಲಿ ನಿಮ್ಗೆ ಪಠ್ಯ ಪುಸ್ತಕಗಳು ಬೇಕು, ಆಟಿಕೆ ಬೇಕು, ಬಾಲ್ ಬೇಕು, ಬ್ಯಾಟ್ಸ್ ಬೇಕು, ಇನ್ನು ಅನೇಕ ವಿಷಯಗಳು ಬೇಕಾಗ್ತದೆ. ನಿಮ್ಗೆ ಅದಕ್ಕೆ ದುಡ್ಡು ಯಾರು ಕೊಡೋದು? ಅದು ನಮ್ಮ ಪಪ್ಪ ಕೊಡ್ತಾರೆ. ಪಪ್ಪ ಕೊಡ್ತಾರಾ? ಹೌದಾ, ಸರಿ. ಮತ್ತೆ ಶಾಲೆಯ ನಿಮ್ಮ ಮನೆ ಕೆಲಸ, ಇನ್ನು ಏನಾದರೂ ಹೋಮ್ವರ್ಕ್ನಲ್ಲಿ ಹೆಲ್ಪ್, ಇದೆಲ್ಲ ಅದು ಅಮ್ಮ ಮಾಡ್ತಾರೆ, ಅಮ್ಮ ಹೇಳ್ತಾರೆ, ಅದನ್ನು ನಾವು ಕಲಿತೀವಿ. ಹಾಗಾದ್ರೆ ನೀವು ಏನು ತಿಳ್ಕೊಳ್ತೀರಿ ಇದರಿಂದ ಅಂತ ನಾವು ಮಕ್ಕಳಿಗೆ ಆಗ ಏನೂ ಐಡಿಯಾ ಆಗಲಿಲ್ಲ. ಪಪ್ಪ ದುಡ್ಡು ಕೊಡ್ತಾರೆ, ನೀವು ಹೇಳಿದ್ರಿ ಲಕ್ಷ್ಮಿ ನಮ್ಗೆ ಸಂಪತ್ತು ಕೊಡ್ತಾರೆ ಅಂದ್ರೆ ಪಪ್ಪ ದುಡ್ಡು ಕೊಡೋದಂದ್ರೆ ಏನಾಯ್ತು? ಪಪ್ಪ ಲಕ್ಷ್ಮಿ ದೇವರಿಗೆ ಸಮಾನ ಅಂತ ಆಯ್ತಲ್ವಾ? ಓ ಹೌದು. ಹಾಗೆ ಸರಸ್ವತಿ ಯಾರು? ಅಮ್ಮ ಸರಸ್ವತಿ ಮಾತೆ. ನಾವು ಲಕ್ಷ್ಮೀ ದೇವಿಯ ಪಟಕ್ಕೆ, ಲಕ್ಷ್ಮೀ ದೇವಿಯ ವಿಗ್ರಹಕ್ಕೆ, ಸರಸ್ವತಿ ದೇವಿಯ ಪಟಕ್ಕೆ, ಸರಸ್ವತಿ ದೇವಿಗೆ ನಮಸ್ಕಾರ ಮಾಡ್ತೀವಿ. ನೀವು ಎಷ್ಟು ದಿನ ನಿಮ್ಮ ಪಪ್ಪನಿಗೆ ಮತ್ತು ಅಮ್ಮನಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ವಿ? ನಾವು ನಮಸ್ಕಾರ ಮಾಡಿದ್ದೇ ಇಲ್ಲ. ನಮಸ್ಕಾರ ಮಾಡಬೇಕು ಬೇಡವೋ? ಅವರಿಂದ ನಿಮ್ಗೆ ವಿದ್ಯೆ ಸಿಗ್ತದೆ, ಅವರಿಂದ ನಿಮ್ಗೆ ಸಂಪತ್ತು ಸಿಗ್ತದೆ. ಹೌದು, ಮಾಡ್ಬೇಕು. ನಾಳೆ ಕ್ಲಾಸಿಗೆ ಬರುವಾಗ ಎಲ್ರು ನಮ್ಗೆ ಬಂದು ಮೊದಲು ಹೇಳ್ಬೇಕು, ನೀವು ಮನೆಯಲ್ಲಿ ತಂದೆ ತಾಯಿಗೆ ನಮಸ್ಕಾರ ಮಾಡಿದ್ರೆ ಇಲ್ಲ ಅಂತ ಚಂದವಾಗಿ ಹೇಳಿದ್ರೆ ಮಕ್ಕಳಿಗೆ ಅರ್ಥ ಆಗ್ತದೆ. ಮರುದಿವ್ಸ ಅವರಿಗೆ ಬಂದು ಹೇಳುವ ತುಂಬಾ ಉತ್ಸಾಹ ಇರ್ತದೆ. 5 ರಿಂದ 10 ವರ್ಷದ ಮಕ್ಕಳಿಗೆ, ಓ ಅಣ್ಣ ಇವತ್ತು ನಾನು ಅಮ್ಮನಿಗೆ ನಮಸ್ಕಾರ ಮಾಡಿದ್ದೆ ಬೆಳಿಗ್ಗೆ ಎದ್ದ ಕೂಡಲೇ. ಅವ್ರು ಏನಿದು ಅಂತ ಕೇಳಿದ್ರು. ನಾನು ಮತ್ತೆ ಹೇಳಿದೆ, ನಾನು ನಿನ್ನೆ ಕ್ಲಾಸ್ನಲ್ಲಿ ಕಲಿತೆ, ಅಮ್ಮ ಅಂದ್ರೆ ಸರಸ್ವತಿ ಮಾತೆಗೆ ಸಮಾನ, ನಮಸ್ಕಾರ. ಇದು ನಾನೊಂದು ಯಾಕೆ ಉದಾಹರಣೆ ಹೇಳ್ತಾ ಇದ್ದೇನೆ ಅಂದ್ರೆ, ಚಿಕ್ಕ ಚಿಕ್ಕ ವಿಷಯಗಳು ತುಂಬಾ ಸುಲಭದಲ್ಲಿ ಮಕ್ಕಳಿಗೆ ಮನಮುಟ್ಟುವ ಹಾಗೆ ಹೇಗೆ ತಿಳಿಸ್ಬೋದು ಎಂಬ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಹಾಗೆ ಇನ್ನೊಂದು ವಿಷಯ, ನಾವು ಸಂಸ್ಕೃತ ಶ್ಲೋಕಗಳು, ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಗೋವಿಂದಂ, ಪ್ರಭಾತೆ ಕರದರ್ಶನ, ಈ ಶ್ಲೋಕ ಮೊದಲನೇ ದಿವಸವೇ ಕಲಿಸಿದೆವು ಮಕ್ಕಳಿಗೆ. ಹಾಗೆ ಅವರಿಗೆ ಅದರ ಅರ್ಥ ಸಹ ಹೇಳಿದೆವು. ಇದು ಕರಾಗ್ರೆ ವಸತೆ, ನಿಮ್ಗೆ ಸಂಸ್ಕೃತ ಬರುದಿಲ್ಲ, ಶ್ಲೋಕ ಬರುದಿಲ್ಲ ಆದ್ರೂ ಪರವಾಗಿಲ್ಲ, ನಾವು ಏನು ಮಾಡೋದು? ನಾವು ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಕೈಗಳನ್ನು ನೋಡ್ಬೇಕು, ಅವುಗಳನ್ನು ತಿಕ್ಕಿ ನಮ್ಮ ಮುಖದ ಮೇಲೆ ಅವರನ್ನು ರಬ್ ಮಾಡಬೇಕು. ಯಾಕೆ ಮಾಡಬೇಕು? ಇಡೀ ದಿವಸದಲ್ಲಿ ನಾವು ಕೆಲಸ ಮಾಡುದು ಯಾವುದರಿಂದ? ಏನು ಕೆಲಸ ಇದ್ರೂ ಒಳ್ಳೆದಿರಲಿ ಕೆಟ್ಟದಿರಲಿ ನಮ್ಮ ಕೈಗಳಿಂದಲೇ ಮಾಡುದು. ಅಂದ್ರೆ ದಿನದಲ್ಲಿ ನಡೆಯುವ ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಘಟನೆಗಳಿದ್ದರೂ ಅದು ನಮ್ಮ ಕೈಯಿಂದಲೇ ಆಗುವುದಲ್ವಾ? ಹಾಗಾದ್ರೆ ಬೆಳಿಗ್ಗೆದ್ದು ನಾವು ಏನು ಮಾಡಬೇಕು? ಕರದರ್ಶನ ಮಾಡಿ ನಾವೊಂದು
ರೆಸಲ್ಯೂಷನ್ ಮಾಡಬೇಕು. ನಾವು ಒಂದು ಧನಾತ್ಮಕ ನಿರ್ಧಾರ ಮಾಡಬೇಕು. ಇವತ್ತಿನ ದಿನ ನನಗೆ ಒಳ್ಳೇದಾಗಲಿ ಮತ್ತು ನನ್ನಿಂದ ಯಾರಿಗಾದ್ರೂ ಉಪಕಾರ ಆಗಲಿ, ಹೀಗೆ ಪ್ರಾರ್ಥನೆ ಮಾಡಬೇಕು ಅಂತ ಮಕ್ಕಳಿಗೆ ಹೇಳಿದೆವು. ತುಂಬಾ ಖುಷಿ ಆಯ್ತು ಮಕ್ಕಳಿಗೆ. ನೆಕ್ಸ್ಟ್ ವೀಕ್ನ ಕ್ಲಾಸ್ನಲ್ಲಿ ನಾವು ಕೇಳಿದೆವು, ನೆಕ್ಸ್ಟ್ ಡೇ ಕ್ಲಾಸ್ನಲ್ಲಿ ನೀನು ಏನು ಮಾಡಿದ್ರಿ? ನಾನು ಇವತ್ತು ಬೆಳಗ್ಗೆ ಎದ್ದು ಕೂಡಲೇ ಕರದರ್ಶನ ಮಾಡಿದೆ, ಮತ್ತೆ ಇವತ್ತು ನನಗೆ ಒಳ್ಳೆ ದಿವಸ ಇರಲಿ, ನಾನು ಯಾರಿಗೂ ಬೈಯೋದಿಲ್ಲ, ಯಾರಿಗೂ ಪೆಟ್ಟು ಕೊಡೋದಿಲ್ಲ. ನನ್ನ ಫ್ರೆಂಡ್ ಒಬ್ಬ ಯಾವಾಗಲೂ ಹೆಲ್ಪ್ ಕೇಳ್ತಾ ಇರ್ತಾನೆ ಮನೆ ಕೆಲಸ ಮಾಡಲಿಕ್ಕೆ, ಅಂದ್ರೆ ಹೋಮ್ವರ್ಕ್. ಮನೆ ಕೆಲಸ ಅಂದ್ರೆ ಮನೆಯ ಕೆಲಸ ಅಲ್ಲ, ಶಾಲೆಯ ಹೋಮ್ವರ್ಕ್ ಅದು ಮಾಡ್ಲಿಕ್ಕೆ ಅವನಿಗೆ ಹೆಲ್ಪ್ ಮಾಡ್ತೇನೆ ಅಂತ ನಿಶ್ಚಯ ಮಾಡಿದೆ, ಮತ್ತೆ ಅವನಿಗೆ ಹೆಲ್ಪ್ ಮಾಡಿ. ಅಂದ್ರೆ ಮಕ್ಕಳಲ್ಲಿ ಇಂತಹ ಭಾವನೆಗಳು ಬರುವ ಹಾಗೆ ಚಿಕ್ಕ ಚಿಕ್ಕ ಘಟನೆಗಳು ಅದನ್ನು ಸುಂದರವಾಗಿ ಪೋಣಿಸಿದರೆ ಹೇಗಾಗ್ತದೆ. ಈ ವಿಷಯದಲ್ಲಿ ಗೀತಾ ಪರಿವಾರದವರೇ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತಾರೆ. ಗೀತಾ ಪರಿವಾರದವರು ನಿಮ್ಮ ಊರಿನಲ್ಲಿ, ನಿಮ್ಮ ಪರಿಸರದಲ್ಲಿ, ಉದಾಹರಣೆಗೆ ಬೆಂಗಳೂರಿನಲ್ಲಿ ಆದ್ರೆ ಸುಲಭದಲ್ಲಿ ಇಂಥದ್ದನ್ನು ಮಾಡುದು. ಬೆಂಗಳೂರಿನಲ್ಲಿ ಅಟ್ಲೀಸ್ಟ್ 25-30 ಟೀಮ್ 11 ಸಿದ್ಧವಾಗಬಹುದು ಅಂತ ನಾನು ತಿಳಿದ್ದೇನೆ. 30 ಟೀಮ್ 11 30 × 11 300 ಜನ ನೀವು ಒಟ್ಟಿಗೆ ಸೇರಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದರೆ, ಅಲ್ಲಿ ಗೀತಾ ಪರಿವಾರ ಸಂಗಮೇಶ್ವರದಿಂದ ಜನ ಬಂದು ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ, ಯೋಗದ ಬಗ್ಗೆ ತಿಳಿಸ್ತಾರೆ. ಯೋಗ ಸಹ ನಾವು ಇಷ್ಟೆಲ್ಲ ಇಲ್ಲಿ ಈಗ ಹೇಳಿದ ಎಲ್ಲ ಯೋಗವನ್ನು ಒಂದೇ ಪ್ರೋಗ್ರಾಮ್ನಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಂತ ನಾನು ಹೇಳುದಿಲ್ಲ. ಒಂದೊಂದೇ ದಿವಸಕ್ಕೆ ಮೈಟ್ ಬಿ ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಆಸನಗಳು, ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನಗಳು, ಕೂತು ಮಾಡುವ ಆಸನಗಳು, ನಿಂತು ಮಾಡುವ ಆಸನಗಳು, ಹೀಗೆ ಬೇರೆ ಬೇರೆ ವಿಂಗಡಣೆ ಮಾಡಿ ದಿವಸಕ್ಕೆ 2 ಅಥವಾ 4 ಮಕ್ಕಳಿಂದ ಮಾಡಿಸ್ಬೇಕು. ಸೂರ್ಯ ನಮಸ್ಕಾರ ಮಾಡಿಸ್ಬೇಕು. ವ್ಯಾಯಾಮ, ಈ ಯೋಗಾಸನದ ವ್ಯಾಯಾಮದಿಂದ ಏನು ಪರಿಣಾಮ, ಯಾರಾದ್ರೂ ನಮ್ಮಲ್ಲಿ ಯೋಗದ ಬಗ್ಗೆ ಸ್ವಲ್ಪ ಗೊತ್ತಿದ್ದವರು ಇದ್ರು ತುಂಬಾ ಒಳ್ಳೇದಾಗ್ತದೆ, ಅವ್ರಿಗೆ ತಿಳಿಸ್ಬೇಕು. ಯೋಗ ಮಾಡಿದರೆ ಶರೀರದ ಎಲ್ಲಾ ಅಂಗಗಳಿಗೂ ಪುನಶ್ಚೇತನ ಸಿಗ್ತದೆ. ಅದರಿಂದ ನಮ್ಗೆ ನಮ್ಮ ಶರೀರದ ಎಲ್ಲ ಅವಯವಗಳು ಜಾಗರೂಕವಾಗಿರುತ್ತದೆ ಮತ್ತು ನಮ್ಮಲ್ಲಿ ದಿನವಿಡೀ ತುಂಬಾ ಸ್ಫೂರ್ತಿ ಇರ್ತದೆ. ಇದೆಲ್ಲ ಹೇಳ್ಬೇಕು, ಅವರಿಂದ ಮಾಡಿಸ್ಬೇಕು. ಇದು ಒಂದು ನನ್ನ ಅನುಭವ. ನಾವು ಅದರೊಟ್ಟಿಗೆ ಕೆಲವು ಅಷ್ಟಕ ಇದನ್ನು ಸಹ ಹೇಳಿದ್ದೆವು. ಅದನ್ನು ಒಂದೇ ದಿವಸದಲ್ಲಿ 8 ಶ್ಲೋಕಗಳ ಹೇಳಿಲ್ಲ, 1-2 ಶ್ಲೋಕ ಒಂದು ದಿವಸ. ಅದನ್ನು ನಾಳೆ ಬೈಹಟ್ ಮಾಡಿ ಬರ್ತೀರಾ? ಟ್ರೈ ಮಾಡ್ತೇವೆ, ಮಕ್ಕಳೆಲ್ಲ ಹೇಳ್ತಾರೆ. ನೆಕ್ಸ್ಟ್ ಡೇ ಬೈಹಟ್ ಮಾಡಿ ಬರ್ತಾರೆ. ಮುಖ್ಯವಾಗಿ ಏನು ಮಾಡ್ಬೇಕಂದ್ರೆ, ಮಕ್ಕಳಿಗೆ ಒಂದೇ ಆಕ್ಟಿವಿಟಿಯಲ್ಲಿ 2 ಗಂಟೆ ನೀವು ಕೂತ್ಕೊಳಿಸಿದ್ರೆ ಅವರ ಗಮನ ಅದರಲ್ಲಿ ಹೋಗುದಿಲ್ಲ. ಈ ಬಗ್ಗೆ ನಿಮ್ಗೆ ಟ್ರೈನಿಂಗ್ ನಲ್ಲಿ ಚೆನ್ನಾಗಿ ಹೇಳ್ತಾರೆ. ಮಕ್ಕಳು ಅರ್ಧ ಗಂಟೆ ಒಂದು ಆಕ್ಟಿವಿಟಿಯಲ್ಲಿ ಕಾನ್ಸಂಟ್ರೇಟ್ ಮಾಡೋದು ಸಹ ಕಷ್ಟ, ಅವರನ್ನು ಒಂದು ಕಡೆ ಕೂತ್ಕೊಳ್ಳಿಸುವುದು ಸಹ ಕಷ್ಟ. ನೀವು ನೋಡ್ತಾ ಇದ್ದಾಗ ಅವರವರೊಟ್ಟಿಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅವರಿಗೆ ಅಟ್ರಾಕ್ಟಿವ್ ಆಗುವ ಆಕ್ಟಿವಿಟೀಸ್ ಅನ್ನು ಮಾಡಬೇಕು. ನೀವು 1-2 ಶ್ಲೋಕ ಹೇಳಿಕೊಟ್ರಿ, ನೆಕ್ಸ್ಟ್ ಇಮಿಡಿಯೇಟ್ ಅಥವಾ 15 ನಿಮಿಷ ಅವರಿಗೆ ಏನಾದರೂ ಆಟ ಆಡಿಸ್ಬೇಕು, ಮ್ಯಾಜಿಕ್ ತೋರಿಸ್ಬೇಕು. ಕೆಲವು ಮ್ಯಾಜಿಕ್ ಅನ್ನು ಸಹ ಗೀತಾ ಪರಿವಾರದವರೇ ಕಲಿಸಿಕೊಡ್ತಾರೆ. ನಿಮ್ಮಲ್ಲಿ ಸಹ ಕೆಲವು ಮ್ಯಾಜಿಷಿಯನ್ಸ್ ಇರಬಹುದು. ಏನಾದ್ರೂ ಮ್ಯಾಜಿಕ್ ತೋರಿಸ್ಬೇಕು, ಮಕ್ಕಳಿಗೆ ಖುಷಿ ಆಗ್ತದೆ ನೋಡಿ. ಹೊರಗೆ ಆಟ ಆಡಿಸ್ಬೇಕು. ನಾವು ಸೆಲೆಕ್ಟ್ ಮಾಡುವ ಆಟಗಳೆಲ್ಲ ಮಕ್ಕಳಿನಲ್ಲಿ ಒಗ್ಗಟ್ಟು ಬರುವಂತೆ ಆ ಭಾವನೆಯ ಆಟಗಳನ್ನೇ ನಾವು ಹೆಚ್ಚಾಗಿ ಚೂಸ್ ಮಾಡೋದು. ಗೀತಾ ಪರಿವಾರದ ಪುಸ್ತಕಗಳಲ್ಲಿ ನೀವು ಯಾವ ಆಟ ಆಡಿಸ್ಬಹುದು, ಯಾರ ಬಗ್ಗೆ ಕತೆ ಹೇಳಬಹುದು, ಇದ್ರ ಬಗ್ಗೆ ನಿಮ್ಗೆ ಬೇಕಾದಷ್ಟು ಸಲಹೆ ಸೂಚನೆಗಳು ಪುಸ್ತಕಗಳಲ್ಲಿ ಕೊಡ್ತಾರೆ. ನಾವು ಈಗ ಮುಂಬೈಯಲ್ಲಿ ಯೂಸ್ ಮಾಡ್ತಾ ಇದ್ದದ್ದು ಹಿಂದಿ ಕಾರ್ಯಕ್ರಮ, ಹಿಂದಿ ಪುಸ್ತಕಗಳು. ಹಾಗೆ ಸೋಮನೇಕನವರು ಹೇಳಿದ ಹಾಗೆ ಈಗಾಗಲೇ ಕನ್ನಡ ಪುಸ್ತಕಗಳು ಪ್ರಿಂಟ್ ಆಗ್ತಾ ಇವೆ, ಎಲ್ರಿಗೂ ಕನ್ನಡದಲ್ಲಿ ಪುಸ್ತಕಗಳು ಸಿಗ್ತವೆ. ಅವುಗಳಿಂದ ಒಳ್ಳೆ ಸೆಲೆಕ್ಟೆಡ್ ಇದನ್ನು ಮಾಡಿ ಒಂದೊಂದು ದಿವಸ ಹೇಳ್ಬೋದು. ಒಂದು ದಿವಸ ನೀವು ವಿಕ್ರಮ್ ಸಾರಾಭಾಯಿ ಬಗ್ಗೆ ಸ್ಟೋರಿ ಹೇಳ್ಬೋದು. ವಿಕ್ರಮ್ ಸಾರಾಭಾಯಿ ಹೀಗೆ ಇದರ ತುಂಬಾ ಕೇಂದ್ರದಲ್ಲಿ ಹೆಡ್ ಆಗಿದ್ದ. ಆಗ ಯಾರೋ ಒಬ್ಬ ಕಲ್ಕತ್ತಾದಿಂದ ಅಭ್ಯರ್ಥಿ ಬಂದಿದ್ದ. ವಿಕ್ರಮ್ ಸಾರಾಭಾಯಿ ಭಗವದ್ಗೀತೆಯನ್ನು ಓದುತ್ತಾ ಇರುವುದನ್ನು ನೋಡಿ ಅವ ಕೇಳಿದ, ಏನೋ ಇದು ನೀನು 5000 ವರ್ಷ ಮೊದಲಿನ ಕತೆ ಓದ್ತಾ ಇದ್ದಿ ಭಗವದ್ಗೀತೆ, ಏನಾಗ್ತದೆ?
ಇದನ್ನು ಓದಿ ಏನು ಸಿಗ್ತದೆ? ಆಗ ವಿಕ್ರಮ್ ಸಾರಾಭಾಯಿ ಏನು ಅವನಿಗೆ ಉತ್ತರ ಕೊಟ್ಟ? ಮರುದಿನ ಅವನ ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂಗೆ ಹೋದಾಗ ಅವನು ನೋಡ್ತಾನೆ, ಮುದ್ಕಲ್ಲ ವಿಕ್ರಮ್ ಸಾರಾಭಾಯಿ ಇನ್ಸ್ಟಿಟ್ಯೂಟಿನ ತುಂಬಾ ಇನ್ಸ್ಟಿಟ್ಯೂಟಿನ ಹೆಡ್, ಅವನೇ ನನ್ಗೆ ಇಂಟರ್ವ್ಯೂ ಮಾಡ್ತಾ ಇದ್ದಾನೆ. ಅಯ್ಯೋ ನನ್ನಿಂದ ಇಲ್ಲ, ತಪ್ಪಾಯ್ತಂತ ಹೇಳೋದು ಬೇಡ, ನಿನಗೆ ಗೀತೆಯ ಬಗ್ಗೆ ಜ್ಞಾನ ಇಲ್ಲ, ಗೊತ್ತಿಲ್ಲ, ಹಾಗಾಗಿ ನೀನು ಹಾಗೆ ಮಾತಾಡಿದೆ. ನಾನು ನಿಮ್ಗೆ ಉತ್ತರ ಹೇಳಿದ್ದೀನಿ, ನಿನ್ಗೆ ಗೊತ್ತಾಗಿಲ್ಲ. ಹಾಗೆ ಇಂಥ ಕಥೆಗಳನ್ನು ಹೇಳುವಾಗ ಮಕ್ಕಳಿಗೆ ಚೆನ್ನಾಗಿ ಭಗವದ್ಗೀತೆಯ ಬಗ್ಗೆಯೂ ಜ್ಞಾನ ಬರ್ತದೆ. ಮತ್ತೆ ಇದೊಂದು ಸಂಸ್ಕಾರ, ಅವರ ದೈನಂದಿನ ಸಂಸ್ಕಾರದಲ್ಲಿ ಬೆಳವಣಿಗೆ ಆಗ್ತದೆ. ಇಂಥ ಚಟುವಟಿಕೆಗಳನ್ನು ಮಾಡಬಹುದು. ಇನ್ನು ಇನ್ನೊಂದು ವಿಷಯ ಏನಂದ್ರೆ, ಗೀತಾ ಪರಿವಾರ ಗ್ರೂಪ್ ಲರ್ನಿಂಗ್ ಅಂದ್ರೆ ಗೀತಾ ಕ್ಲಾಸಸ್ ಮಾಡ್ತಾರೆ ಶಾಲೆಗಳಲ್ಲಿ. ನಾವು ಇತ್ತೀಚೆಗೆ 1-2 ಸ್ಕೂಲ್ನಲ್ಲಿ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ದೇವೆ ಆನ್ಲೈನ್ ಕ್ಲಾಸಸ್ಗೆ. ಕರ್ನಾಟಕದಲ್ಲಿ ನಾನು ಕೇಳದ ಕಡೆ ಹೇಳಿದ್ರು, ಈಗ ಸ್ಕೂಲ್ನ ಟೀಚರ್ಸ್ನ ಇನ್ವಾಲ್ವ್ಮೆಂಟ್ ಬೇಕಾಗ್ತದೆ. ಅದರಲ್ಲಿ ಸ್ಕೂಲ್ನಲ್ಲಿ ಪ್ರೊಜೆಕ್ಟರ್ ಬೇಕು ಆನ್ಲೈನ್ ಮಾಡೋದು. ಆಫ್ಲೈನ್ ಆದರೆ ನಮ್ಮಲ್ಲಿ ಯಾರಿಗಾದ್ರೂ ಸಾಧ್ಯ ಇದ್ರೆ ಹೋಗಿ ಮಕ್ಕಳಿಗೆ ಶ್ಲೋಕ ಹೇಳಿ, ಶನಿವಾರದ ವಿವೇಚನ ಸತ್ರದ ನಿಮ್ಗೆ ರೈಟಪ್ ಬರುತ್ತೆ, ಅದನ್ನು ಸಹ ಓದಿ ಹೇಳಿ ಅವರಿಗೆ ಅಭ್ಯಾಸ ಮಾಡಿಸ್ಬಹುದು. ಅಂದ್ರೆ ತುಂಬಾ ಜನರಿಗೆ ನಮ್ಗೆ ಆಫ್ಲೈನ್ ಆದ್ರೆ ಏನಾದ್ರೂ ಮಾಡಬಹುದು, ಆನ್ಲೈನ್ ನಲ್ಲಿ ನಮ್ಗೆ ಇಂಟರ್ನೆಟ್ನ ಇಶ್ಯೂ ಇರ್ತದೆ, ನಮ್ಗೆ ಸೇವೆ ಕೊಡ್ಬೇಕಂತ ಆಸೆ ಇದೆ, ಆದ್ರೆ ಸಾಧ್ಯವಾಗ್ತಾ ಇಲ್ಲ, ಹೀಗೆಲ್ಲ ಭಾವಿಸ್ತೇವೆ. ಅಂಥವರಿಗೆ ಅದೊಂದು ಸುವರ್ಣ ಅವಕಾಶ. ನಾವು ಇದನ್ನು ಇನ್ವೆಸ್ಟ್ ಮಾಡಬೇಕು. ಇದರಿಂದ ನಾವು ಏನು ಮಾಡ್ತಾ ಇದ್ದೇವೆ, ನಮ್ಮ ಫ್ಯೂಚರ್ ಜನರೇಷನ್ ದೇಶಭಕ್ತಿ, ಭಗವದ್ಭಕ್ತಿ, ವಿವೇಕಾನಂದರ ಬಗ್ಗೆ ತಿಳುವಳಿಕೆ, ವಿಜ್ಞಾನದ ಬಗ್ಗೆ ತಿಳುವಳಿಕೆ, ಇದೆಲ್ಲ ಬರುವ ಹಾಗೆ ಈ ಬಾಲ ಸಂಸ್ಕಾರ ವರ್ಗ ಮಕ್ಕಳಲ್ಲಿ ಅಭಿರುಚಿ ಮೂಡಿಸ್ತದೆ. ಈ ವಿಷಯದಲ್ಲಿ ಅಲ್ಲದೆ ಗೀತಾ ಕ್ಲಾಸಸ್, ಈಗ ಕರ್ನಾಟಕದಲ್ಲಿ ಹೆಚ್ಚಿನ ಅಂಶ ಏಪ್ರಿಲ್ ಮೇ ಅಲ್ಲಿ ಎಲೆಕ್ಷನ್ಸ್ ಇರಬೇಕು. ಎಲೆಕ್ಷನ್ ಇರುವ ಕಾರಣ ನಾನೊಂದು ಶಾಲೆಯಲ್ಲಿ ಸಂಪರ್ಕ ಮಾಡಿದ್ದೇನೆ. ಅವರು ಹೇಳಿದ್ರು, ಗೀತಾ ಕ್ಲಾಸಸ್ ನಾವು ಮತ್ತೆ ಮಾಡಬಹುದು, ಆದ್ರೆ ನಮ್ಗೆ ಬಾಲ ಸಂಸ್ಕಾರ ವರ್ಗ ಗೀತಾ ಪರಿವಾರದವ್ರು ಮಾಡ್ತಾರಾದ್ರೆ ತುಂಬಾ ಇಂಟ್ರೆಸ್ಟ್ ಇದೆ. ಶನಿವಾರ ನಾವು ಮಾಡ್ತೀವಿ. 8 ಶನಿವಾರವು 10 ಶನಿವಾರ ನಿಮ್ಮ ಊರಿನ ಗೀತಾ ಪರಿವಾರದವರು ಬಂದು ಮಾಡ್ತಾ ಇರೋದು ನಾವು ಅರೇಂಜ್ಮೆಂಟ್ ಮಾಡ್ತೀವಿ. ಮಕ್ಕಳೊಂದಿಗೆ ಕಂಪಲ್ಸರಿ ಮಾಡೋದಿಲ್ಲ, ಇಂಟ್ರೆಸ್ಟ್ ಇರುವ ಮಕ್ಕಳು ಬನ್ನಿ ಅಂತ ಹೇಳ್ತೀವಿ. ಅವರಿಗೆ ಒಂದು ಇನಿಷಿಯಲ್ ಇಂಟ್ರೊಡಕ್ಟರಿ ಲೆಕ್ಚರ್ ನೀವು ಯಾರಾದ್ರೂ ಮಾಡಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರೋರಿಗೆ ಬರಬಹುದು. ಮನೆಯಲ್ಲಿ ಪೇರೆಂಟ್ಸಿಗೂ ತಿಳಿಸ್ತೀವಿ, ಹೀಗೆ ಬಾಲ ಸಂಸ್ಕಾರ ವರ್ಗದ ಉದ್ದೇಶ ಇದು, ಅವರಿಗೆ ಇಂಥದ್ದನ್ನೆಲ್ಲ ತಿಳಿಸುವುದಕ್ಕಾಗಿ ಮಾಡೋದು. ಇದಕ್ಕೇನು ಫೀಸ್ ಇಲ್ಲ, ಇದು ಗೀತಾ ಪರಿವಾರದ ಸೇವೆ ಅಂತ ಹೇಳಿ ಮಾಡಿದ್ರೆ ಅವರು ಟೀಚರ್ಸ್ನಿಂದ ಸಹ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ. ನಾವು ಕೇಳಿದ ಸ್ಕೂಲ್ಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ. ಆದ್ರೆ ನಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು? ನಾವು ಶಾಲೆಯಲ್ಲಿ ಯಾರು ಡಿಸಿಷನ್ ಮೇಕರ್ಸ್ ಇರ್ತಾರೋ ಅವರನ್ನೇ ಕಾಂಟ್ಯಾಕ್ಟ್ ಮಾಡಬೇಕು. ಅವರನ್ನು ಕಾಂಟ್ಯಾಕ್ಟ್ ಮಾಡುವ ಅರ್ಹತೆಯುಳ್ಳ ನಮ್ಮ ಟೀಮಿನ ಒಬ್ಬರನ್ನೇ ಸೆಲೆಕ್ಟ್ ಮಾಡಬೇಕು. ಅಂದ್ರೆ ನಾವು ಟೀಮ್ ಮಾಡುವಾಗ ಟೀಮ್ನಲ್ಲಿ ಒಬ್ಬರಿಗೆ ಪ್ರೆಸಿಡೆಂಟ್, ಇನ್ನೊಬ್ಬರಿಗೆ ಸೆಕ್ರೆಟರಿ, ಇನ್ನೊಬ್ಬರಿಗೆ ಕರೆಸ್ಪಾಂಡೆಂಟ್, ಹೀಗೆ ನಮ್ಮಲ್ಲಿಯೇ ನೇಮಕ ಮಾಡಿಕೊಳ್ಬೇಕು. ಇನ್ನೊಬ್ಬರಿಗೆ ಖಜಾಂಚಿ. ನಾವೇನು ದೊಡ್ಡ ಅಕೌಂಟ್ ಇಡೋದು ಎಲ್ಲ ಏನು ಬೇಡ, ಅದನ್ನು ಗೀತಾ ಪರಿವಾರಕ್ಕೆ ನಾವು ಯಾವಾಗಾದ್ರೂ ಖರ್ಚು ಮಾಡಿ ತಿಳಿಸ್ಬೋದು. ಅದರಲ್ಲಿ ಅಂಥ ಸಮಸ್ಯೆ ಏನೂ ಬರೋದಿಲ್ಲ. ಹಾಗೆ ಬಂದಾಗ ನಾವು ಗೀತಾ ಪರಿವಾರಕ್ಕೆ ಅದನ್ನು ನಮ್ಮ ಇದ್ದಷ್ಟೇ ಆರ್ಥಿಕತೆಯಲ್ಲಿ ಇದು ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಯಾರು ಅಯ್ಯೋ ಇದು ದೊಡ್ಡ ಜವಾಬ್ದಾರಿ ನನ್ನ ತಲೆ ಮೇಲೆ ಬರುತ್ತೆ ಹಾಗೆಲ್ಲ ಆಲೋಚಿಸುವ ಅಗತ್ಯ ಇಲ್ಲ. ನಿಮ್ಮ ಸೇವೆ ಎಷ್ಟೊಂದು ಉತ್ತಮ ಪರಿಣಾಮ ಕೊಡಬಹುದು ಇದನ್ನು ತಿಳಿದುಕೊಂಡು ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತೇಳಿ ನನ್ನ ವಿನಯಪೂರ್ವಕ ವಿನಂತಿ. ಜೈ ಶ್ರೀ ಕೃಷ್ಣ. ತೇಜಸ್ಸಣ್ಣ, ಇನ್ನು ಏನಾದರೂ ಹೇಳ್ಬೇಕಾಗಿತ್ತ? ಇಲ್ಲ ನೀವು ಚೆನ್ನಾಗಿ ಹೇಳಿದ್ರಿ, ಧನ್ಯವಾದ. ನಾನೀಗ ಶ್ವೇತಾ ದಿದಿ ಅವರನ್ನ ರಿಕ್ವೆಸ್ಟ್ ಅಲ್ಲ, ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಅವ್ರು ಕೇಳಬಹುದು, ನಾನು ಟ್ರೈ ಮಾಡ್ತೀನಿ. ಅದು ಮಾಡೋಣ ಭಯ್ಯ, 2 ನಿಮಿಷ. श्वेता दीदी, हिंदी में आप एक बार समझा दीजिए ब्रीफ कर दीजिए। ओके। जय श्री कृष्णा। जैसे तो पुरुषोत्तम भैया ने बहुत कुछ बता दिया है, फिर भी हम हिंदी में और बता देते हैं। TV11 का काम क्या है?
टीम 11 आपको पिन कोड नंबर के साथ में जो आपके एरिया में 5 किलोमीटर के अंदर में जो लोग हैं उनके साथ मिलकर 11 सदस्यों की टीम बनानी है। और वो टीम बनाने के बाद में आप अपने आसपास किसी मंदिर या भवन या जैसे मंडपम हॉल जो भी आपको कन्वीनियंट से आराम से आपको उस जगह दे देते हैं वहां पर बच्चों को इकट्ठा करना है। और गीता परिवार द्वारा जो 5 सूत्री कार्यक्रम है जो अभी दीदी ने सुमित्रा दीदी ने बहुत सुंदर से बताया उसी पे आश्रित होकर के अपने लोगों को ये कार्यक्रम लेना है। और जो 11 सदस्यों की टीम होगी उस टीम में अध्यक्ष सचिव और कोषाध्यक्ष 3 जन बनेंगे। हर बैंगलोर में कितने भी ग्रुप बन जाए लेकिन हर टीम में ये 3 जन रहेंगे। और इस टीम के अंदर में आप अपने निर्णय से काम करना है। ऐसा नहीं बैंगलोर गीता परिवार जो बना है उससे नहीं, आप अपना सेल्फ कॉन्फिडेंस के साथ अपने तरीके से जो गीता परिवार के 5 सूत्री कार्यक्रम है उन्हीं को लेकर के बच्चों को ज्यादा से ज्यादा अपने लोगों को सिखाना है। learngita.com से भी जोड़ना है और बच्चे इन जो 11 सदस्यों की टीम है उनसे कुछ सीखे वो ध्यान में रखकर उनको प्रशिक्षण देना है। अब एक अपनी राय हम देना चाहेंगे, जैसे कि हम यशवंतपुर रहते हैं, तेजस रहता है जयनगर जेपी नगर, तो अगर वहां पर किसी दिन हम यहाँ क्राफ्ट क्लास ले रहे हैं और हमारी क्राफ्ट क्लास बहुत अच्छी है, तो अगर वहां के बच्चे वो क्राफ्ट क्लास सीखना चाहते हैं तो हम लोग ऑन द स्पॉट जूम कर सकते हैं। ये मेरा विचार है, हमने तेजस भैया को बताया है कि हम यहाँ बच्चों को अगर क्राफ्ट सिखा रहे हैं सामने में तो हम जूम पे उन बच्चों को भी सिखा सकते हैं। ये आपसी तालमेल बनाना पड़ेगा पूरे बैंगलोर कर्नाटका में अपने लोगों को। तो ज्यादा से ज्यादा एरिया में टीम 11 बनाना है, ऐसा नहीं एक दो नहीं। पिन कोड नंबर के साथ तेजस भैया बहुत कोशिश कर रहे हैं, उसकी सराहना करनी चाहिए अपने लोगों को कि वो पूरी कोशिश करके ग्रुप बनाकर दे रहे हैं अपने लोगों को और उस पर अपने लोगों को कोशिश सबको मिलके काम करना है। यदि इससे संबंधित कोई क्वेश्चन होंगे तो वो बाद में लेंगे, इससे पहले तेजस भैया बताएंगे नेक्स्ट क्या है। संतोषी दीदी अगर मेरा कुछ रह गया हो तो संतोष दीदी उसको पूरी तरह समझा देंगे। जय श्री कृष्णा। हाँ, धन्यवाद जय श्री कृष्ण दीदी। संतोष दीदी आप कुछ बताना चाहते हैं? नहीं, अभी किसी को अगर कुछ डाउट है क्वेश्चन आंसर ले हाँ। सकते हो तो पुरुषोत्तम भैया अच्छे से कन्नड़ में बताएंगे। ओके ओके ಯಾರಿಗಾದರೂ कन्नड़ को ಏನಾದರೂ ज्यादा ಡೌಟ್ वो है ना। ಹಾ ಓಕೆ ಓಕೆ ವೈ ಬತಾ ರहा हूं दीदी। ಯಾರಿಗಾದರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಅನ್ಮ್ಯೂಟ್ ಮಾಡ್ತೀವಿ, ನಿಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡಬಹುದು। किसी को भी शंका है कुछ डाउट्स है तो हैंड रेस कीजिए, हम आपको अनम्यूट करेंगे, आपका डाउट्स क्लियर कर सकते हैं। हाँ, BL रघु ಅವರೇ ನಾನು ಲಾಗಿನ್ ಆಗ್ಲಿಕ್ಕೆ ಮುಂದಕ್ಕೆ ಹೋಗ್ತಾ ಇಲ್ಲ, ಅದು ಏನ್ ಮಾಡ್ಬೇಕು ನನಗೆ ಐ ಡೋಂಟ್ ನೋ ಅಬೌಟ್ ಸಿಸ್ಟಮ್ ಇಂಟರ್ನೆಟ್, ಐ ಡೋಂಟ್ ನೋ, ಬಟ್ when I'm trying to add my name, it's asking password, I'm not able to do it, I don't know how to do it. हाँ भैया, for which it is asking password? I don't know. Then one form I'm getting, you fill up the form. I'm trying to do it, but it's not coming. I don't know for what a form has been asked. Bhaiya, see, it is for Karnataka Team 11. Now, what the Okay. meeting is, see, Team 11 is just a thing that we have to get together a team and on the basis of 11 volunteers, maximum Okay. 11 or minimum 6 if volunteers get together, we make a Okay. team of it and you can start a Gita Parivar in your area itself. Okay. Okay. And what Mm. you have to means get the students, children and Hindi, all. Kannada, anything I can follow. That's I can Ah, understand. there is nothing language bhaiya. See, and Okay. the thing is, your question is that you can't fill the form. Yeah. Yes, no. Okay, bhaiya. Yes. I will just in the Zoom chat I will put my number. You contact me on that. I will resolve it. Your good Tejas, is it not? Yes, myself Tejas.
I will just put Okay. my number on the Zoom chat. You can call me on it, and I will Oh, sort sure. you. Huh? Okay, Bhaiya. okay. And one more thing, I Ha, want to yes, have sir. this Kannada book and Telugu book printed, the Bhagavad Gita book. On that day, here that meeting was there, the Kannada book was sold out. Hmm. I want one Kannada and one Telugu. Where can I get it? What is the address? Ha, Bhaiya, there is a portal called store.learngita.com. You can buy it from there. Oh, store dot. Learngita.com. I will तेजस send भैया you. आज ग्रुप में डाल दो उसके लिए. Ha, Oh. okay, okay. I will put my number in Zoom chat, Bhaiya. You just contact me. I will inform you Sure, how sure. to. Most importantly, let us keep today's question answers, particularly to Team 11 and its performance, its formation, its functioning, how we have to do on this. Let's understand each one of us. All other issues we can we are not saying they are not important, but let's not invest time now on that, since we are meeting Okay. to understand Team 11. This is a sincere request. Okay, okay, Arun okay. Kumar. Sorry. Ha, no, sorry, Bhaiya. Jai Shri Krishna. Jai Shri Jai Krishna. Shri. No, sorry. ಹಲೋ Ha, ಹೇಳಿ ಅಣ್ಣ. ಜೈ ಶ್ರೀ ಕೃಷ್ಣ. ಹಾ, ಜೈ ಶ್ರೀ. ಅರುಣ್ ಕುಮಾರ್ ಅಂತ ಅಂದ್ಬಿಟ್ಟು ಅಬ್ಬಿಗೆರೆ BL ಹತ್ರ ಇರೋದು. ಹಾ. ನನ್ಗೆ ಅದು UCF ಜಾಯಿನ್ ಮಾಡಿ ಅಂತ ಜಾಯಿನ್ ಮಾಡಕ್ ಹೋಯ್ತು ಅಂದ್ರೆ ಆಲ್ರೆಡಿ ಆಗಿದೆ ಅಂತ ಬರ್ತಾ ಇದೆ. ಸೊ ನೆಕ್ಸ್ಟ್ UCF ನಂಬರ್ ಅಂತ ಎಲ್ಲಾರು ಕಳ್ಸೋರು. ನಾನು ಅದನ್ನ ಟ್ರೈ ಮಾಡಿದ್ರೆ ಅದು ಏನು ಇದ್ ಮಾಡ್ತಾ ಇಲ್ಲ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ. ಅದು ಯಾವ ತರ ನೆಕ್ಸ್ಟ್ ಇದಾಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಭಯ್ಯ, VCF ಟೀಮ್ 11 ಯಾವುದೇ ಸಂಬಂಧ ಇಲ್ಲ. ಅದು ಸ್ವಾಮೀಜಿ ಬರ್ತ್ಡೇ ಇತ್ತು, ಅಂದ್ರೆ ಜನ್ಮದಿನ ಇದ್ದಿದ್ರಿಂದ ಅವರ ಮೆಸೇಜ್ ಅನ್ನ ನಾವು ಇಷ್ಟು ಟೈಮ್ ಲರ್ನ್ ಗೀತಾದಲ್ಲಿ 5 ಲಕ್ಷ ಜನ ಯಾರು ಕಲ್ತಿದ್ರು ಅವರಿಗೆ ಮೆಸೇಜ್ ಗಳು ಹೋಗ್ಬೇಕಿತ್ತು. ಸೊ ಅದಕ್ಕೋಸ್ಕರ ಅವತ್ತು ಗ್ರೂಪ್ ಓಪನ್ ಆಗಿತ್ತು. VCF ಅದಕ್ಕೆ ಸಂಬಂಧಪಟ್ಟಿರೋದು. ಟೀಮ್ 11 VCF ಯಾವುದೇ ಸಂಬಂಧ ಇಲ್ಲ ಭಯ್ಯ. ನೀವು ಜಸ್ಟ್ ಒಂದು ಫಾರ್ಮ್ ಬರುತ್ತೆ. ನಾನು ದಿನ ಅದೇ ಸೇಮ್ ಫಾರ್ಮ್ ನ ಕಳಿಸ್ತಾ ಇದ್ದೀನಿ. ನೀವು ಆ ಫಾರ್ಮ್ ಫಿಲ್ ಮಾಡಿದ್ರೆ ದರ್ ಇಸ್ ಫೈನ್. ನಾನು ಅದರ ಮುಂದಿನ ಪ್ರೊಸೆಸ್ ನಾನು ಮಾಡ್ತಾ ಇದ್ದೀನಿ. ಇನ್ನು ಫಾರ್ಮ್ ಫಿಲ್ ಮಾಡಿಲ್ಲ ಅಂದ್ರೆ ಫಾರ್ಮ್ ಫಿಲ್ ಮಾಡಿ ಟೀಮ್ 11 ಬಗ್ಗೆ ಇನ್ ಮುಂದಿನ ಮಾಹಿತಿ ಎಲ್ಲ ಗ್ರೂಪ್ ಅಲ್ಲಿ ಬರುತ್ತೆ. ನಿನ್ ಮುಂದೆ ಬರುತ್ತೆ. ನಾವ್ ನೆಕ್ಸ್ಟ್ ಏನೋ ಸ್ಟೆಪ್ ಏನು ಕಂಟಿನ್ಯೂ ಮಾಡೋದು ಏನಿಲ್ಲ, ಜಸ್ಟ್ ನೀವು ಫಾರ್ಮ್ ಫಿಲ್ ಮಾಡ್ಬೇಕಷ್ಟೇ. ಫಾರ್ಮ್ ಫಿಲ್ ಮಾಡಾಗಿದೆ. ಯು ಕ್ಯಾನ್ ಇಗ್ನೋರ್ ಇಟ್. ಫಾರ್ಮ್ ಫಿಲ್ ಮಾಡಿದ್ವಿ, ನೆಕ್ಸ್ಟ್ ಏನ ಟ್ರೈ ಮಾಡಿದ್ರೆ ಫಿಲ್ ಆಗಿದೆ ಅಂತ ಬರ್ತಾ ಇದೆ. ಆಲ್ರೆಡಿ ಹಂಗಿದ್ರೆ ಫಿಲ್ ಆಗಿದೆ, ತೊಂದ್ರೆ ಇಲ್ಲ. ನೆಕ್ಸ್ಟ್ ಪ್ರೋಸೆಸ್ ನಾವು ಡೀಟೇಲ್ಸ್ ಕಳಿಸ್ತಾ ಇರ್ತೀವಿ ಗ್ರೂಪ್ ಅಲ್ಲಿ. ಇನಿಷಿಯಲ್ ಸ್ಟೇಜ್ ನಲ್ಲಿ ಸ್ವಲ್ಪ ಹಿಕಪ್ಸ್ ಇರ್ತದಣ್ಣ, ಹಾಗಾಗಿ ಸ್ವಲ್ಪ ದಿನ ಕಾಯ್ಬೇಕಾಗ್ಬಹುದು. ಆದ್ರೆ ಟೀಮ್ 11 ಫಾರ್ ಈಚ್ ಏರಿಯಾ, ಈಚ್ ಗ್ರೂಪ್ ನೀವು ಎಲ್ಲ ಫಾರ್ಮ್ ಮಾಡ್ತೀವಿ. ಗೀತಾ ಪರಿವಾರ ನಮ್ಮಿಂದಲೇ ನಿಮ್ಮ ಉದಾಹರಣೆಗೆ ನಿಮ್ಮ ಪರಿಚಯದಲ್ಲಿರುವ ನಿಮ್ಮ ಊರಿನ ನಿಮ್ಮ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಗೀತಾ ಪರಿವಾರದ ಶಿಕ್ಷಕರಾಗ್ಲಿ, ಟೆಕ್ನಿಕಲ್ ಅಸಿಸ್ಟೆಂಟ್ಸ್ ಆಗ್ಲಿ, ಅಥವಾ ಪ್ರಶಿಕ್ಷಾರ್ಥಿಗಳಾಗ್ಲಿ, ಅವರನ್ನು ನೀವು ಪರಿಚಯಿಸಿ ನೀವೇ ಒಂದು ಟೀಮ್ 11 ಮಾಡಿ ನಮ್ಗೆ ಇಲ್ಲಿ ಗೀತಾ ಪರಿವಾರಕ್ಕೆ ತಿಳಿಸಿದ್ರು. ನಾವು ಇಷ್ಟು ಜನ ಇದ್ದೇವೆ, ನಾವು ಹೀಗೆ ಮಾಡ್ತೇವೆ, ನಾವು ಇಂಥವರನ್ನು ಅಧ್ಯಕ್ಷರಾಗಿ ಚುನಾಯಿಸಿದ್ದೇವೆ, ಇಂಥವರು ಕೋಶಾಧ್ಯಕ್ಷರು, ಇಂಥವರು ಟೀಮ್ ಕರೆಸ್ಪಾಂಡೆಂಟ್, ಹೀಗೆ ನೀವು ತಿಳಿಸಬಹುದು. ಅದು ಸಹ ಮಾಡಬಹುದು. ಅದು ತುಂಬಾ ಹೆಲ್ಪ್ಫುಲ್ ಆಗ್ತದೆ. Next. I hope I have cleared your doubts, sir. Okay, thank you. ದೀದಿ. जय श्री कृष्णा. ಎಲ್ಲರಿಗೆ जय श्री कृष्णा. मेरा एक सजेशन था, जो टीम 11 आप बना रहे हो एरिया वाइज, अगर आप बनाओ पिन कोड वाइज बनाया तो बहुत कंफ्यूजन होता है. कोई एरिया में ऐसे होता है ना, इफ आई एम स्टेइंग इन राजाजी नगर पिन कोड नंबर 10, I am very close to Uklipuram which is pin code number 21. There is no connection between 10 and 21, but I can line up or they can line up with Rajaji Nagar. Suppose someone, Rajaji Nagar is so big, someone is in one corner of Rajaji Nagar, they may be close to Mahalakshmi layout, or they may be close to Maneshwaram, or they may be close to Vijay Nagar. So if you make teams area wise, North Bangalore, South Bangalore, West Bangalore, East Bangalore, Central Bangalore,
we can have 5 broad classification. In the 5 classification, we can have small groups. So let the members who are the part of team 11 decide which is more convenient to them. Rather than making pin code wise, it is more confusing. So that is only my suggestion. Meenal Didi, I would like to say something on this. See, Yeah. pin code is just by choice. Just by choice, we are thinking if one pin code, you can easily find out 11 members in that group. That's why we have a selected pin code. It is not that. It is actually area wise only. If you take initiative and you select 11 members of your area, automatically, whether the pin code is there is a slight difference, they will be a one group. You will be constantly in touch, you will be interacting. That group is very well accepted. We encourage all members to form their own team 11s, but many a times they are not in a position to form their team 11s. There we will support them, we will help them to form their areas. Okay, yeah, so we can get a list, how many areas are available where we can join. So that may become easier for people to choose, wherever you have more than 11 in same area, it becomes easy. But wherever you have scattered people, they can choose from the list, like which if you have more than 11 people in same area, then you will form 2 team 11s there. Yes, It yes, will not yes. be. Yes. No, You so can, I just you can wanted to coordinate suggest that, mutually. You can yeah. mutually coordinate with each other team, but there will be 2 separate team 11s. Yes. So if we have the list, how many area wise, if some area we are having less people, then you can probably put it in the WhatsApp group that this particular area requires more, so the nearby people can join. So see, the Tejas Bhaiya has got the form, so he is able to have the list, complete list. I do not know how many people are there from my area, so I will not be able to. But if I have a choice, like nearby area, there is one lining up in Vijayanagar, one in Baseshwar Nagar, one in Oklipuram, so I can select that I am more near to Oklipuram, I can join with them. So if the list is given in the group, it becomes easy for the people to choose. Yeah. You can very well send the informations. Am I correct, Tejas Bhaiya, to you? Yes, That Bhaiya, so yes, many Bhaiya. people are near my area. If you can give their PRN number also, that will be excellent. These people are in my area, and I would like we all to be in one team 11. If you can tell that way, we will definitely make sure that they are in one team. Okay. Thank you so much. हाँ, जय श्री अभी किसी ने लिखा है मैसेज में कि ट्रेनिंग जो होगा वो ऑफलाइन या ऑनलाइन, पहले अपने लोग तैयार हो जाए और उसके बाद ट्रेनिंग ऑफलाइन ऑनलाइन दोनों होगी। ऑनलाइन ट्रेनिंग का कुछ महीनों शायद मेरे ख्याल से मई जून 22 में ऑनलाइन का भी प्रोग्राम्स था, ट्रेनिंग का प्रोग्राम। अपार्ट फ्रॉम दैट, आप अच्छे नंबर में टीम 11 के लोग जो सेवा देना चाहते हैं, ऐसे एक जगह किया तो आपका एरिया में टीम 11 का ट्रेनिंग प्रोग्राम ऑर्गेनाइज कर सकता है। हमने मुंबई में इधर जोगेश्वरी में एक जगह टीम 11 का ट्रेनिंग प्रोग्राम ऑर्गेनाइज किया था और संजय भैया खुद आए थे। संजय भैया खुद आके पूरा दिन हमारे साथ थे और हमें इतना अच्छा मेथड्स और तरीके बताया। आई थिंक दैट इटसेल्फ हैज मेड अ बिग चेंज इन द अंडरस्टैंडिंग अबाउट टीम 11। वो पॉसिबल है, ऑनलाइन और ऑफलाइन भी पॉसिबल है। पुरुषोत्तम भैया यहाँ भी आएंगे, प्रदीप भैया, दत्ता भैया, और वो तो संजय भैया भी आते हैं, आएंगे। लेकिन उससे वो पहले अलग उस पे क्या है, अलग अलग टॉपिक में आपको अलग देंगे, प्रशिक्षण में अलग लोग आएंगे देंगे, बिल्कुल उस दिन। कथा लेकिन कथन हमें के पूरा लिए दिन अलग, पूरा दिन टाइम निकाल के वो ट्रेनिंग अटेंड करना पड़ेगा। पूरा ट्रेनिंग सेशन पूरा एक दिन का रहेगा। So normally it takes 10 बजे चालू किया तो भी 2:30-3 बजे तक तो कम से कम चलता है। अभी अपने लोग पहले रेडी हो जाए सबको ही, इसके बाद जो नेक्स्ट मीटिंग होगी, दिस भैया आप भी ध्यान रखिए कि वो ऑनलाइन ही होगी और उसमें गीता परिवार के जो
कार्यकर्ता लोग हैं, जो एग्जीक्यूटिव मेंबर्स हैं, वो लोग जुड़ेंगे, वो हम्म, अपने लोग को फिर शॉर्ट में समझाएंगे। और फिर जो भी उसके जो भी बोलिए आज भैया। हमने सीखा है, इसके ऊपर जो भी कुछ ट्राई करना चाहते हैं अपने अपने एरिया में, अपने खुद थोड़ा ट्राई किया तो भी यू विल हैव वंडरफुल एक्सपीरियंस टू शेयर व्हेन यू अटेंड दैट ट्रेनिंग प्रोग्राम। हमारा ट्रेनिंग प्रोग्राम है इधर डोंबिवली एरिया से किसी ने ऑलरेडी चालू किया था, स्कूल्स में एक क्लासेस किया था, ये सब उन्होंने एक्सपीरियंस शेयर किया, तो ये ट्रेनिंग से पहले ही इट इज पॉसिबल। सो मैं भी वही बोल रही कि ट्रेनिंग से पहले be अपने काम self चालू कर starters. लेते हैं। We have to be self starters. नेक्स्ट तेजस भैया। और मुक्ता पुरुषोत्तम दीदी। भैया, ऐसा हाँ। जरूरी नहीं है, क्योंकि बहुत सारे एक्टिविटीज है, तो उसमें हाँ। क्या होता है, किसी को कुछ एक्टिविटीज आएगा, किसी को कुछ आएगा, इसलिए वो नहीं टीम आएगा। 11 बनाने का ये भी उद्देश्य एक है कि हाँ, हमारे सही पास है ऐसी दीदी, वैरायटी ऑफ पीपल रहेंगे ना, तो हर एक जने अपना अपना एक्टिविटीज ले सकता है उसमें। ले सकता है। और एक ही आदमी नहीं करेगा पूरा स्कूल में या ग्रुप के लिए प्रोग्राम, अलग अलग टीचर अलग अलग सेशंस ले लेंगे। योगा कोई लेगा, कहानी बताना कोई लेगा, बच्चों को खिलाने का काम और कोई लेगा। ಹೀಗೆ ಬೇರೆ ಬೇರೆಯವರು ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋದು, ಅದಕ್ಕೆ ಟೀಮ್ 11 ಅಲ್ಲಿ. ಹಾಗಾಗಿ ಟೀಮ್ 11 ಆಗುವಾಗ ಎಲ್ಲರೂ ಒಂದೇ ಅಭಿರುಚಿಯವರು ಇರುವುದಿಲ್ಲ, ಎಲ್ಲ ಬೇರೆ ಬೇರೆ ಟ್ಯಾಲೆಂಟ್ ನವರು ಇರ್ತಾರೆ. ಆಗ ತುಂಬಾ ಸುಲಭ ಆಗ್ತದೆ ಕಾರ್ಯಕ್ರಮಗಳು. कोई हाँ, एक मुक्ता दीदी। कोऑर्डिनेट करके सभी को जमा करेगा, सभी मेंबर्स को। कोई आप जैसे बोले योगा सिखाएगा, कोई कहानी बोलेगा, तो हाँ जो बिल्कुल। कहानी बोलने का है ना, वो ऑनलाइन कर सकते हैं प्रशिक्षण। रेखा जी मुंदड़ा आएगी उसमें, वो ऑनलाइन हम कर सकते हैं। कुछ कुछ चीजें ऑनलाइन भी हो सकती है, कुछ कुछ चीजें ऑफलाइन भी करेंगे वो प्रशिक्षण में। मैजिक शो का भी ऑनलाइन दिखाया था, कितना अच्छा हाँ। ये था। एक बोलना भूल गए, जैसे संजय भैया बोले थे, हर टीम 11 में एक कोऑर्डिनेटर होगा। हाँ। उस कोऑर्डिनेटर के साथ पहले प्रदीप भैया, दत्ता भैया और तापड़िया दीदी और रेखा अंजलि दीदी, तापड़िया। हाँ अंजलि दीदी, हो सकता है काकी जी भी उस कोऑर्डिनेटर के साथ ऑनलाइन क्लास एक बार ट्रेनिंग लेंगे। तो वो कोऑर्डिनेटर, हर टीम में एक कोऑर्डिनेटर, एक प्रेसिडेंट, एक सेक्रेटरी और एक ट्रेजरर, 4 जन रहना ही चाहिए। लेकिन टीम 11 के अंदर ही, बाहर ऐसा नहीं कि ये 4 और एक्स्ट्रा लेना है, ऐसा नहीं, टीम 11 में ही करना है। मुक्ता दीदी। इसमें टीम 11 में कोई विद्यालय संपर्क वाला होएगा, कोई सोशल मीडिया को संभालेगा, ऐसे अलग अलग रहेंगे उसमें। मुक्ता दीदी कुछ पूछ रहे हैं। हाँ बोलिए हाँ, दीदी। नमस्ते दीदी। दीदी मैं अभी लेवल 2 में हूँ, तो क्या मैं ट्रेनिंग लेके सिखा सकती हूँ बच्चों को? जरूर, क्यों नहीं। बिल्कुल, L1 में है आपका तो भी सिखा स्वागत सकते है। हैं। हाँ, तो मुझे खुद को ट्रेनिंग लेनी है, और हम गुजराती कम्युनिटी से हैं, तो हम एवरी सैटरडे बच्चों को 25 से 30 बच्चे हैं हमारे, उनको सिखाते हैं। हम हमारे हिसाब से बेसिक श्लोका सब सिखाते हैं। मुझे उन बच्चों को सिखाना है, तो मुझे खुद ट्रेनिंग लेनी है, और हमारे बच्चों को आप कैसे हेल्प कर सकते हो? आप ऑलरेडी चालू कर चुके हैं। हाँ, वो हमारे समाज में हो चुका है, 2 महीने से हम कर रहे हैं बच्चों को, जैसे Very जनरल। good. ओके, तो हमें उसमें हेल्प चाहिए आपकी, और मैं ये किस प्रकार होगा? बिल्कुल आप होगा। किस एरिया में रहते हो? हम आरपीसी लेआउट में है हमारी समाज, उमिया भवन करके, गुजराती समाज। तो आप उस भवन में बच्चों को लेके जाते हो? हाँ, सारे बच्चे उनकी मम्मियों के साथ आते हैं। हम बच्चों की लिमिट क्या रहेगी? हमारे यहाँ 12 साल तक के बच्चे आते हैं। 15 साल तक भी ले सकते हैं आप लोग, 5 से 15 साल के बच्चे। हाँ, क्योंकि तो उसके ऊपर के लोग नहीं आते, ऊपर के बच्चे नहीं आते हैं उसमें। हाँ, स्कूल में बिजी हो जाते हैं और इसलिए। दीदी आप ऐसे मत करो कि खाली गुजराती बच्चे आए, ऐसे मत करो। आप सभी हाँ। कास्ट के लोग, सभी कास्ट लेना है। हाँ, लेकिन ये हमारी शुरुआत हुई है, हमारे यहाँ ऊपर नहीं से नहीं, आए आपने हैं, बहुत और अच्छी शुरुआत की है। हाँ। गुजराती रहने तो उसके साथ में भी अगर कोई दूसरे भी आना चाहे ना बच्चे,
तो उनको हाँ। भी आप लो। हाँ, वो तो ले सकते हैं वही। हाँ, तो आपको आप टीम लेकिन- लेवल में जो मेंबर्स आपके साथ में जुड़ेंगे ना, तो हाँ। वो लोग भी बच्चे अपने अपने बच्चों को बोलेंगे तो उसमें भी वो ऐड हो सकते हैं बच्चों आपके इसमें। हाँ, इसलिए मुझे भी परमिशन लेनी पड़ेगी अपनी समाज से। हाँ, तो इसीलिए अगर हमारे यहाँ एक कुछ अच्छी संख्या है तो हमारे लिए कुछ अलग से हो सकता है। क्यों नहीं हो नहीं, सकता है? मतलब कैसे होगा पुरुषोत्तम भैया? नहीं, गुजराती लोग बच्चों के लिए वो करना चाहते हैं तो गुजराती में वो कर सकते हैं। टीम 11 उनका होने तो कोई इतने बात लोग नहीं, हैं तो। अलग से गुजराती के लिए करे तो भी चलेगा, ऐसा कुछ नहीं। अच्छा, हाँ। उनको फिर वो गीता जी के श्लोक के लिए ट्रेनर सब वो गुजराती वाले सब उनको वैसे व्यवस्था करके ऐसा देनी पड़ेगी। गुजराती भर के नहीं है, कोई भी दे सकता है उधर सेवा। हाँ हाँ, हिंदी भी चलेगी ना। हाँ, हाँ, चलेगी क्यों? लेकिन वो टीम 11 नहीं बनाई है, वो खाली अपने समाज के बच्चों को लेके काम कर रहे हैं। टीम बच्चे 11 फॉर्म कोई भी करना हो, पड़ेगा। बच्चे कोई भी हो, टीम 11 में वो उनके साथ ऐड हो सकती है। उनके एरिया के जो मेंबर्स आप रहेंगे, दीदी कार्यकर्ता रहेंगे। मुक्ता, हाँ दीदी आप मुक्ता दीदी आप टीम 11 बनाओ उधर में। मैं अपनी ओर से बनाऊं। नहीं, आप तेजस भैया से इसके लिए बात करिए। और ओके। दीदी ट्रेन ऐसे L2 L1 में सीख रहे हैं बल्कि नहीं है, कोई भी साधक ओके। जो वो सीखना चाहता है वो भी जुड़ सकता है इसमें। बस उसको सेवा भाव चाहिए और वो काम कर हाँ। सकता है, वैसे होने लगा, वैसे लोग चाहिए अपने को। हाँ, तो वही मुझे ट्रेनिंग लेनी है और मुझे अपने बच्चों को सिखाना है। अपने नहीं, बच्चों मैं को नहीं, सभी के बच्चों मतलब को मैं सिखाना अभी, है। हाँ हाँ, लेकिन मैं अभी इसमें जुड़ गई हूँ तो मुझे इसमें पूरा ध्यान देना है। एवरी सैटरडे रहता है। नहीं अच्छी नहीं, बात है, बहुत अच्छा लेकिन कर रहे हैं आप। बहुत बढ़िया बहुत बढ़िया। लेकिन आप ओपन टू ऑल कर दीजिए और टीम 11 तैयार कर दीजिए, तो गीता परिवार के जो 5 सूत्री कार्यक्रम है उसको लेके काम करिए। हाँ, वो दैट इज अल्टीमेट मोटो। ओके, मैं करूंगी कोशिश। यहाँ अगर थोड़ा मुझे ट्रेनिंग मिल जाए तो मैं बाहर आने के लिए भी रेडी हूँ। दीदी आप एक बार आपके समाज से पूछिए उनको कि ऐसे ओके। गीता परिवार ऐसे ऐसे काम करता है, तो हम सभी हाँ। को इसमें इंक्लूड करें तो ये इसको हम और बड़े प्रमाण से कर सकते हैं। उनको रिक्वेस्ट करके बोलिए ना उनको। हाँ, ठीक है। और आपको तभी अगर आप जरूरत पड़े तो आप हम लोग को लेके चलिए, हम लोग तैयार हैं, 2-4 जन आपके साथ, आपकी जो भी वहाँ मेन है उनसे बात करके पूरी तरह समझाने के लिए। हाँ, ठीक है। मैं इसके लिए किसको कांटेक्ट करूँ? तेजस भैया से बात करिए, तेजस भैया आपको हम लोग जिसके भी मिला देंगे आपको। हाँ, ठीक है। जब भी आपको धन्यवाद जरूरत दीदी। लगे कि मेरे को 2-4 जन चाहिए जो जाके वहाँ बात करे, तो हम लोग तैयार है आपके साथ चलने के लिए। श्वेता हाँ, दीदी आप धन्यवाद। जाओ उनके साथ में उधर बात करने को। जरूर जरूर, हम निर्मला भाभी और भी हमारे नीरा लड्डा है, इन लोग सबको लेके हम जा सकते हैं। धन्यवाद तेजस दीदी। भैया खुद भी आ जाएंगे, राधा दीदी आ जाएगी। हाँ, ठीक है दीदी। धन्यवाद। कविता कविता दीदी, ये कविता। और दीदी एक मिनट, तेजस भैया हाँ हाँ, वहां पे ओके बच्चे ओके। जो लैंग्वेज में समझते हैं ना, आपको उसी लैंग्वेज में बोलना है। बच्चे अगर इंग्लिश में समझते हैं, कन्नड़ में समझते हैं, हिंदी में समझते हैं, इधर भाषा का कोई बाइंडिंग नहीं है। बच्चों को समझ में आना चाहिए हम क्या सिखा रहे हैं, ओके। ये इम्पोर्टेंट है। हाँ, कविता दीदी। ಜೈ ಶ್ರೀಕೃಷ್ಣ ಅಣ್ಣ, ನಾನು हाँ जय। ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರು, हाँ ಮಾಚವಳ್ಳಿ ಕಾಲೋನಿ, ಬ್ಯಾಂಗ್ಳೂರ್ ನಾರ್ತ್ 1. हाँ ಆ ಮಕ್ಕಳಿಗೆಲ್ಲ ಹೇಗೆ ಹೇಳ್ಕೊಡೋದು ಅಂತ ಕೇಳ್ತಾ ಇದ್ದೀನಿ, ಆಫ್ಲೈನ್ ಅಲ್ಲೇ. ಹಾ, ಈಗ ನೋಡಿ ಅಕ್ಕ, ಸೇಮ್ ಈಗ ಹೆಂಗೆ ಇವ್ರು ಕೇಳಿದ್ರು ಇವ್ರ ಸಮಾಜದ ಮಕ್ಳಿಗೋಸ್ಕರ ಅಂತ. ಈಗ ನಿಮಗೆ ಫಸ್ಟ್ ಟೀಮ್ 11 ಫಾರ್ಮ್ ಮಾಡ್ಬೇಕಾಗುತ್ತೆ. ಅಂದ್ರೆ ಟೀಮ್ 11 ಅಂದ್ರೆ ನಿಮ್ಮ ಸುತ್ತಮುತ್ತಲಿರುವಂತ ಲರ್ನ್ ಗೀತಾ ಫ್ಯಾಕಲ್ಟೀಸೇ ಆಗಿದ್ರು ಕೂಡ ನೀವು 11 ಜನ ಸೇರಿ, ಅಂದ್ರೆ 11 ಜನ ಕಡ್ಡಾಯ ಸೇರ್ಲೇಬೇಕು ಅಂತಿಲ್ಲ ಟೀಮ್ 11ಗೆ. 11 ಜನ ಮಿನಿಮಮ್ 6 ಓಕೆ. ಅಂತ ಇಟ್ಕೊಂಡು. ಬಟ್ ಕೆಲವು ಪ್ಲೇಸಸ್ ಅಲ್ಲಿ 6ಕ್ಕಿಂತ ಕೂಡ ಕಮ್ಮಿ ಇರ್ತಾರೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ದಿಸ್ ಇಸ್ ಬ್ಯಾಂಗ್ಳೂರ್. ಇಟ್ ಇಸ್ ಮಿನಿಮಮ್ 6 ಆದ್ರೂ ಸೇರ್ತಾರೆ, ಇಲ್ಲ ಅಂತಲ್ಲ. ನೀವು ಸೇರ್ದಾಗ ಆಮೇಲೆ ನೀವು ನಿಮ್ಮ ಅದೇ ಈಗ ಹೆಂಗೆ ಈಗ ನಿಮ್ಮ ಪ್ರಿನ್ಸಿಪಲ್ ಅಥವಾ ಯಾರು ಇರ್ತಾರೆ ಡಿಸಿಷನ್ ಮೇಕರ್ ನಿಮ್ಮ ಸ್ಕೂಲಿಂದು, ಅವ್ರ ಹತ್ರ ಹಾ. ಮಾತಾಡಿದಾಗ ಮಾತಾಡಿ ನಾವು ಇಲ್ಲ ಸ್ಯಾಟರ್ಡೇಸ್ ಸಂಡೇಸ್ ದಿನ ಇಲ್ಲ ವೀಕ್ ಡೇಸ್ ಅಲ್ಲಿ ಯಾವತ್ತಾರ ಒಂದಿನ ಫ್ರೀ ಅವ್ರ ಅಂದ್ರೆ ಅಕಾಡೆಮಿಕ್ ಪೀರಿಯಡ್ ಪ್ರಕಾರ ಯಾವ ಟೈಮ್ ಫ್ರೀ ಇರುತ್ತೆ
ಆ ಟೈಮಲ್ಲಿ ನೀವು ಮಾತಾಡ್ಬಿಟ್ಟು ನಾವು ಗೀತಾ ಪರಿವಾರದವ್ರು ಬಂದು ಈ ಟೈಮಿಂದ ಈ ಟೈಮ್ ತನಕ ಕಲಿಸ್ಬಿಟ್ಟು ಹೋಗ್ತೀವಿ ಅಂತ ಆತರ ಮಾಡ್ಬೋದು ಅಕ್ಕ. ಅದೇ ಸ್ಕೂಲ್ ಟೈಮ್ ಅಲ್ಲೇ ಹೇಳ್ಕೊಡ್ಬೋದಾ? ಹಾ, ಸ್ಕೂಲ್ ಟೈಮಲ್ಲಿ ಕೂಡ ಅವ್ರು ಹೇಳ್ಕೊಡ್ಬೋದು. ಒಪ್ಪಿದ್ರೆ ಹೇಳ್ಬೋದು. ಸ್ಕೂಲ್ ಬಿಟ್ಟಿ ಟೈಮ್ ಕೂಡ ಹೇಳ್ಬೋದು. ದಟ್ ಈಸ್ ಲೆಫ್ಟ್ ಟು ಸ್ಕೂಲ್. ಯಾಕಂದ್ರೆ ಅದು ಸ್ಕೂಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಹೆಂಗೆ ಅವ್ರ ಡಿಸಿಷನ್ ನಮ್ಗೆ ಕೊಡ್ತಾರೆ ಅನ್ನೋದು. ಓಕೆ, ನಮ್ ಸ್ಕೂಲಲ್ಲಿ ಪರ್ಮಿಷನ್ ಇದೆ. ಸೊ ಮಕ್ಕಳಿಗೆ ಈಗಾಗ್ಲೇ ನಾನು L1, L2, L3, L4 ಕಲ್ತಾಗಿ ಮತ್ತೆ ರೀಜಾಯಿನ್ ಆಗಿ ಎಕ್ಸಾಮ್ಗೋಸ್ಕರ ಮತ್ತೆ ತಗೊಂಡಿದ್ದೀನಿ. ಆಸ್ ಎ ನಾನು ಟೀಚರ್ ಆಗಿ ಕೆಲಸ ಮಾಡ್ಬೇಕು ಅಂತ. ಈಗ ನಾನು ಸ್ಕೂಲಲ್ಲಿ ಮಕ್ಕಳಿಗೆ 12ನೇ ಅಧ್ಯಾಯ, 9, 16, 17, 14 ಹೀಗೆ ಎಲ್ಲ ಆಗಿ ಈಗ 3ನೇ ಅಧ್ಯಾಯದ್ದು ಹೇಳ್ಕೊಡೋದಕ್ಕೆ ಶುರು ಮಾಡಿದ್ದೀನಿ. ಮಕ್ಕಳೆಲ್ಲ ಹೇಳ್ತಾ ಇದ್ದಾರೆ. ಸೊ ಕೆಲವು ಮಕ್ಕಳಿಗೆ ಝೂಮ್ ಅಲ್ಲಿ ಜಾಯಿನ್ ಆಗಕ್ ಆಗಲ್ಲ. ಕೆಲವು ಮಕ್ಕಳಿಗೆ ದಿನಾ ಹಾ, ಹೌದು. ಶ್ಲೋಕಗಳನ್ನ ಸ್ಕೂಲಲ್ಲಿ ಹೇಳ್ಕೊಡ್ಬೋದು. ಅದೇ ಇದು ಟೀಮ್ 11 ಬಂದಿರೋದ್ರಿಂದ ಇದು ಯಾವ ರೀತಿ ಹೇಳ್ಕೊಡೋದು ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಸೊ ಅದಕ್ಕೆ ಇವಾಗ ಝೂಮ್ ಕ್ಲಾಸಿಗೆ ಅಟೆಂಡ್ ಆಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಹಾ, ಅದೇ ಅಕ್ಕ, ಕವಿತಾ ನೋಡಿ, ಅಕ್ಕ, team ಕವಿತಾ 11 ಅಕ್ಕ. mainly ಓಕೆ ಅಣ್ಣ, ಹೇಳಿ ಅಣ್ಣ. ಕವಿತಾ ಅಕ್ಕ, ಅಣ್ಣ ಕವಿತಾ ಅಕ್ಕ ನೋಡಿ, ಯು ಹಾ. ಸ್ಪೆಷಲೈಸ್ ಇನ್ ಟೀಚಿಂಗ್ ಗೀತಾ ಎಸ್ ಅಲ್ವಾ? ಎಸ್ ನಿಮ್ಮ ಟೀಮ್ 11 ಅಲ್ಲಿ ಇನ್ನೂ ತುಂಬಾ ಜನರು ಬರ್ತಾರೆ. ಒಬ್ರು ಹ್ಯಾಸ್ ಅನ್ ಎಕ್ಸ್ಪರ್ಟೈಸ್ ಇನ್ ಟೀಚಿಂಗ್ ಯೋಗ, ಇನ್ನೊಬ್ರಿಗೆ ಇನ್ ಶೋಯಿಂಗ್ ಮ್ಯಾಜಿಕ್, ಇನ್ನೊಬ್ರಿಗೆ ಟೆಲಿಂಗ್ ಸ್ಟೋರೀಸ್. ಹೀಗೆ ಬೇರೆ ಬೇರೆ ಇರ್ತದೆ. ಒಂದು ಗೀತೆ ಕಲಿಸ್ತೇನೆ ಅಂತ ಹೇಳಿ ಮಕ್ಕಳಿಗೆ ಕುತ್ಕೊಳ್ಸಿದ್ರೆ ಅದರಲ್ಲಿ ಅಭಿರುಚಿ ತಪ್ಪುವ ಸಾಧ್ಯತೆ ಇರ್ತದೆ. ಆದ್ರೆ ನೀವು ಬೇರೆ ಬೇರೆ ಆಟ ಆಡ್ಸೋದು, ಆಟ ಔಟ್ಡೋರ್ ಹೌದು. ಗೇಮ್ಸ್, ಇಂಡೋರ್ ಹೌದು. ಗೇಮ್ಸ್ ಇಂಥದ್ದೆಲ್ಲ ಹೌದು. ಮಾಡಿಸಿ ಆಟಗಳನ್ನು ಸೆಲೆಕ್ಟ್ ಮಾಡುದು. ಅದರ ಬಗ್ಗೆ ನಾನು ಹೇಳುದು, ಈಗ ಒಂದ್ಸಲ ಬ್ಯಾಂಗ್ಳೂರಿನಲ್ಲಿ ಬೇಕಾದಷ್ಟು ಟೀಮ್ 11 ಮೆಂಬರ್ಸ್ ಜಾಯಿನ್ ಆದ್ಮೇಲೆ ಹಾ. ಆದಷ್ಟು ಬೇಗದಲ್ಲಿ ಗೀತಾ ಪರಿವಾರಕ್ಕೂ ಇಂಟ್ರೆಸ್ಟ್ ಇದೆ. ಗೀತಾ ಪರಿವಾರ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಬಹುದು. ಹೌದು. ಯಾಕಂದ್ರೆ ಆ ಟ್ರೈನಿಂಗ್ ಪ್ರೋಗ್ರಾಮ್ ನಲ್ಲಿ ಬೇರೆ ಹಾ. ಬೇರೆ ಟ್ಯಾಲೆಂಟ್ ನಲ್ಲಿ ಹೇಗೆ ನಾವು ಆ ಮಕ್ಕಳಿಗೆ ಸುಲಭದಲ್ಲಿ ಅರ್ಥವಾಗುವ ಹಾಗೆ, ಮಕ್ಕಳಿಗೆ ಬೋರ್ ಆಗದ ಹಾಗೆ ಹೇಗೆ ಹೌದು. ಕಲಿಸಬಹುದು ಎಂಬ ಸುಲಭ ವಿಧಾನಗಳನ್ನು ತೋರಿಸ್ತಾರೆ. ಹೌದು ಅಣ್ಣ. ಯಾಕೆ ಅಂದ್ರೆ ಮಕ್ಕಳು ಅಲ್ಲಿ ಬಡ ಮಕ್ಕಳಿದ್ದಾರೆ, ಎಲ್ಲರಿಗೂ ಫೋನ್ ಸಿಗಲ್ಲ. ಸೊ ಲೈವ್ ಹೌದು. ಆಗಿ ನಾವು ಅದು ಲೈವ್ ಹೇಳ್ಕೊಡೋದ್ರಿಂದ ಪ್ರೋಗ್ರಾಮೇ ಮಾಡ್ಬೇಕು ಅಂತದ್ದಕ್ಕೆ. ಹೌದು ಹೌದು, ಅದಕ್ಕೋಸ್ಕರ ಇದು ತುಂಬಾ ಇಷ್ಟ ಆಯ್ತು. ನಾವು ಸ್ಕೂಲಲ್ಲಿ ಕೆಲವು ಮಕ್ಕಳು, ಈಗ ನನ್ನ ತರಗತಿಯಲ್ಲಿ 200 ಮಕ್ಕಳಿದ್ದಾರೆ. 200 ಮಕ್ಕಳಲ್ಲಿ ಈಗಾಗ್ಲೇ 20 ಜನ ಆಗ್ಲೇ L1ಗೆ ಸೇರಿದ್ದಾರೆ. ಆ ಕೆಲವು ಮಕ್ಕಳಿಗೆ ಕವಿತಕ್ಕ, ನಿಮ್ಮ ಮನೆಯ ಸುತ್ತಲೂ, ನಿಮ್ಮ ಏರಿಯಾದಲ್ಲಿ ಇನ್ನು ಯಾರ್ಯಾರೆಲ್ಲ ಟ್ರೈನರ್ಸ್ ಇದ್ದಾರೆ, ಯಾರ್ಯಾರೆಲ್ಲ ಟೆಕ್ಸ್ಟಾರ್ಸ್ ಇದ್ದಾರೆ, ಯಾರ್ಯಾರೆಲ್ಲ ಸೇವೆ ಕೊಡುವ ಇಚ್ಛೆರು ಇದ್ದಾರೆ, ಇವರನ್ನು ಮೊದಲು ಸಂಪರ್ಕಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಅದನ್ನ ಹೇಗೆ ಅವರ- ಸಂಪರ್ಕಿಸೋದು? ನಿಮ್ಮ ನೀವು ಕ್ಲಾಸ್ ತಗೊಳ್ತಾ ಇದ್ದೀರಲ್ಲ, ಅದು ನಾನು Online ಅಲ್ಲಿ ಅದು ಆ ಊರಲ್ಲೇ ಆ ನೋಡ್ಬೇಕಲ್ಲ. ಕ್ಲಾಸ್ ನಲ್ಲಿ ಆ ಸಂಪರ್ಕ ಕೊಡ್ಲಿಕ್ಕೆ ಸಹ ಈ ಫಾರ್ಮ್ ತುಂಬಿಸಿದ್ದಾರಲ್ಲ, ಟೀಮ್ 11 ಫಾರ್ಮ್, ಅದರಿಂದ ಸಹ ನಾವು ಗೀತಾ ಪರಿವಾರದಿಂದ ಸಹ ನಿಮ್ಗೆ ಆ ಹೆಸರುಗಳನ್ನು ತಲುಪಿಸುವ ಪ್ರಯತ್ನ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ನಾವಿರೋದು ನಾಗರಬಾವಿ. ನಾಗರಬಾವಿಯಿಂದ ನಾನು ಮಾಚೋಳ್ಳಿಗೆ ಹೋಗ್ತೀನಿ, 7 ಕಿಲೋಮೀಟರ್ ದೂರದಲ್ಲಿ. ಅದಕ್ಕೆ ನಾನು ಸ್ಕೂಲ್ ಲೆವೆಲ್ ಅಲ್ಲೇ ಹುಡುಕ್ಬೇಕು ಅಲ್ವಾ? ಹೌದು, ಅಲ್ಲ ನೀವು ಸಹ ಹುಡ್ಬೋದು. ಇಲ್ಲೇ ಇದ್ರೆ ತೇಜಸ್ಸನ್ನ ನಾವು ಬಂದ ಅಪ್ಲಿಕೇಶನ್ ಅನ್ನು ಪಿನ್ ಕೋಡ್ ವೈಸ್ ಅಥವಾ ಏರಿಯಾ ವೈಸ್ ಸಪರೇಟ್ ಮಾಡಿ ಆಗಿದೆಯಾ? ಹಾ ಭಯ್ಯ, ಒಂದು ಆಗಿದೆ. ಅಕ್ಕ, ನೀವು ಯಾವ ಪ್ಲೇಸ್ ಇಂದ ಅಂತ ಹೇಳಿದ್ದು? ನಾನು ಇಲ್ಲಿ ನಾಗರಬಾವಿ. ನಾಗರಬಾವಿಯಿಂದ ನಾನು ಮಾಚೋಳ್ಳಿಗೆ ಹೋಗ್ತೀನಿ. ಮಾಚೋಳ್ಳಿ ಮಾಗಡಿ ರೋಡ್, ಮೇನ್ ರೋಡ್. ಮಾಚೋಳ್ಳಿಗೆ ಬೇಕಿದ್ರೆ ಪಿನ್ ಕೋಡ್ ಕೊಡ್ತೀನಿ ನಾನು. ಅಲ್ಲಿ ನನಗೆ ಒಂದ್ ನಿಮಿಷ ಅಕ್ಕ. ನಾಗರಬಾವಿಯಿಂದ ನಾನ್ ನೋಡ್ದಂಗೆ ತುಂಬಾ ರೆಸ್ಪಾನ್ಸ್ಗಳು ಬಂದಿದೆ. ಒಂದ್ ನಿಮಿಷ ನಾನು ಹೇಳ್ತೀನಿ ನಿಮಗೆ. ನನಗೆ ಇದೊಂಚೂರು ಹೆಲ್ಪ್ ಮಾಡ್ಬಿಟ್ರೆ ತುಂಬಾ ಖುಷಿ. ನಮ್ಮ ಮಕ್ಕಳು ಹಾ, ಲೈವ್ ಆಗಿ ಅವ್ರು ಕಲಿಯೋದಕ್ಕೆ ತುಂಬಾ ಇಷ್ಟ. ಯಾಕಂದ್ರೆ ನಮ್ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳಿಗೆ ಒತ್ತಕ್ಷರಗಳೆಲ್ಲ ಬರುತ್ತಲ್ವಣ್ಣ, ಅದು ನೋಡ್ಕೊಂಡು ಹೇಳಕ್ ಬರಲ್ಲ. ಗುಡ್ ಲಿಸನರ್ ಆಗಿ ಕೇಳಿಸ್ಕೊಂಡು ಅವ್ರು ಹೇಳೋದು ತುಂಬಾ ಚೆನ್ನಾಗ್ ಮಾಡ್ತಾರೆ. ಸೊ ಅದೊಂದು ನೀವ್ ಹೇಳ್ದಂಗೆ ಹಿಂಗ ಆಟ ಆಡ್ಸ್ಕೊಂಡು, ಮತ್ತೆ ಕತೆ, ಯೋಗ, ಧ್ಯಾನ ಇದೆಲ್ಲ ಆಕ್ಟಿವಿಟೀಸ್ ಜೊತೆಗೇನು ಭಗವದ್ಗೀತೆ ಹೇಳ್ಕೊಟ್ರೆ ಅವ್ರು ತುಂಬಾ ಚೆನ್ನಾಗಿ ಕಲಿಬಹುದು ಅನ್ನೋ ಅನಿಸಿಕೆಯಿಂದ ಅದಕ್ಕೋಸ್ಕರ ನಾನು ಕೇಳ್ದೆ ಅಣ್ಣ. ಅಲ್ಲ, ಇವತ್ತಿನ ಮೀಟಿಂಗಿನ ಉದ್ದೇಶವೇ ಅದು. ಟೀಮ್ 11 ಸಾಮರ್ಥ್ಯ ಏನು, ಅದರಿಂದ ಏನೆಲ್ಲ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ, ನಾವು ಯಾಕೆ
ಹತ್ತಿರದ ಏರಿಯಾದದ್ದೇ ಟೀಮ್ 11s ಮಾಡ್ಬೇಕು. ಇದನ್ನೆಲ್ಲ ನಾವು ತಿಳಿದುಕೊಳ್ಳೋಕೋಸ್ಕರವೇ ಇವತ್ತಿನ ಮೀಟಿಂಗ್ ಆರ್ಗನೈಸ್ ಮಾಡಿದ್ದಲ್ಲ. ಖಂಡಿತ ನನಗಿದು ತುಂಬಾ ಹೆಲ್ಪ್ ಆಗುತ್ತೆ. ನಾವು ಇದನ್ನ ಡೆಡಿಕೇಶನ್ ಆಗಿ ಮಕ್ಕಳಿಗೆ ಒಂಚೂರು ಕೃಷ್ಣನ ಸೇವೆಯಲ್ಲಿ ತೊಡಗೋಣ ಅನ್ನೋ ಇಂಟ್ರೆಸ್ಟ್ ಇಂದ ಈಗ ನಾನು ಎಕ್ಸಾಮ್ ತಗೊಂಡಿದ್ದೀನಿ ಅಣ್ಣ. 12ನೇ ಅಧ್ಯಾಯ ಫುಲ್ ಕಲ್ತ್ಬಿಟ್ಟೆ. ಈಗ ಎಕ್ಸಾಮ್ ತಗೋತೀನಿ. 16 ಕಲ್ತಾದು ಮತ್ತೆ 15 ಆದ್ಮೇಲೆ ಕೃಷ್ಣನ್ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋಣ ಝೂಮ್ ಅಲ್ಲಿ ಮತ್ತೆ. ತುಂಬಾ ಒಳ್ಳೆ ವಿಷಯ ಖಂಡಿತ. ಹೇಳಿದೆ. ಕವಿತಾ ದೀದಿ ಅವರೇ, ನಾನು ರಾಧಾ ಅಂತ, ನಾನು ನಾಗರಬಾವಿಯಿಂದಾನೆ. ಓಕೆ, ಹೇಳಿ ಅಕ್ಕ. ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ಮನ್ನ. ಓಕೆನಾ? ಖಂಡಿತ. ನಮ್ಮ ನಾಗರಬಾವಿಯಿಂದ ಅಂದ್ರೆ ಅದರಿಂದ ಮೇಜರ್ ಬೇರೆ ಸ್ಟ್ರೆಂತ್ ನಿಮ್ಗೆ ಬೇಡ. ನಾನು ಹಂಗೇನಿಲ್ಲ ಭಯ್ಯ, ನನ್ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ. ಖಂಡಿತ. ನಮ್ಮ ಮನೆಯವರು ಇದ್ರಲ್ಲೂ ನಾವು ಒಬ್ರೊಬ್ರು ಸಂವಹನ ಮಾಡಿದಾಗ್ಲೇ ಗೊತ್ತಾಗ್ತದೆ ನಮ್ಮ ಏರಿಯಾದಲ್ಲಿ ಯಾರಿದ್ದಾರೆ, ಯಾರನ್ನು ಸಂಪರ್ಕ ಮಾಡ್ಬೋದು. ಎಲ್ರು ಸೇರಿದಾಗ ಆಟೋಮೆಟಿಕ್ ನಿಮ್ದು ಟೀಮ್ 11 ತಯಾರಾಗ್ತದೆ. कविता दीदी, आप जो एरिया में स्कूल है ना, वहाँ के एरिया के भी आप कार्यकर्ता ले सकते हैं अपने साथ में, तो क्या है उनको भी इधर आके सिखाने को इजी होएगा. ಎಸ್ ದೀದಿ, ಕರೆಕ್ಟ್. ಬೇರೆ ಕ್ವಶನ್ಸ್ ಇದೆಯಾ ಯಾರ್ದಾದ್ರು? ಕವಿತಾ ದೀದಿ, ನಿಮ್ಮ ಕ್ವಶನ್ ಗೆ ಆನ್ಸರ್ ಸಿಕ್ಕಿತಲ್ವಾ? ಥ್ಯಾಂಕ್ ಯು ಅಣ್ಣ. ಓಕೆ ಅಣ್ಣ. ನೆಕ್ಸ್ಟ್ ಯಾರ್ದಾದ್ರು ಕ್ವಶನ್ ಇದೆಯಾ? ವಿನಾಯಕ್ ಅವರೇ. ಕೇಳ್ತಿದ್ಯಾ? ಕೇಳಿಸ್ತದೆ, ಹೇಳಿ ಅಣ್ಣ. ನಾನು ಮೈಸೂರಿನಿಂದ. ನನಗೆ ಮೈಸೂರು 570008 ಇದರಲ್ಲಿ ಯಾರಿದ್ದಾರೆ ಇನ್ನೂ ಟೀಮ್ ಫಾರ್ಮ್ ಆಗಿಲ್ಲ ಅನ್ಕೊಂಡಿದೀನಿ. ಅದಕ್ಕೆ ನನಗೆ ಅಲ್ಲಿ ಕಾಂಟ್ಯಾಕ್ಟ್ಸ್ ಏನಾದ್ರು ಸಿಕ್ಕರೆ ಅವ್ರಿಗೆ ಕೋಆರ್ಡಿನೇಟ್ ಮಾಡೋದು ಈಸಿ ಆಗುತ್ತೆ ಅನ್ಕೊಂಡಿದೀನಿ. ಭಯ್ಯ, ನೀವ್ ಇನ್ನೂ ಮೈಸೂರು ಗೀತಾ ಪರಿವಾರ ಪಾಠ ಆಗಿಲ್ವಾ? ಇಲ್ಲ, ಯಾಕಂದ್ರೆ ಈಗಿನ್ನು ನಾನು ಫಾರ್ಮ್ ಎಲ್ಲ ಕಳ್ಸಿದ್ದಾಯ್ತು. ಆದ್ರೆ ನಮ್ಮ ಗ್ರೂಪ್ ನಲ್ಲಿ, ನಮ್ದು L4 ಗ್ರೂಪ್ ನಲ್ಲಿ 3 ಜನ ಅಷ್ಟೇ ಇರೋದು. ವಿಜಯನಗರ, ಆಮೇಲೆ ನಾನು ವಿದ್ಯಾರಣ್ಯಪುರ, ಆಮೇಲೆ ಇಬ್ರು ವಿಜಯನಗರ. ಸೊ ಮತ್ತೆ ಯಾರಿದ್ದಾರೆ ಇದರಲ್ಲಿ ಫಾರ್ಮ್ ತುಂಬಿದ್ರಲ್ಲಿ ಮೈಸೂರಿನಲ್ಲಿ ಯಾರಿದ್ದಾರೆ ಲೀಸ್ಟ್ ಸಿಕ್ಕರೆ ನಾನು ಕೋಆರ್ಡಿನೇಟ್ ಮಾಡ್ಕೊಂಡು ಅವ್ರ ಜೊತೆ ಗ್ರೂಪ್ ಮಾಡ್ಕೋಬಹುದು ಅಂತ. ಭಯ್ಯ, ಆಲ್ರೆಡಿ ಮೈಸೂರು ಗೀತಾ ಪರಿವಾರ ನಮ್ದು ನಡೀತಾ ಇದೆ ಲರ್ನ್ ಗೀತಾ ಫ್ಯಾಕಲ್ಟಿ ಜೊತೆ. ನೀವು ನಿಮ್ ನಂಬರ್ ನನಗೆ ಝೂಮ್ ಚಾಟ್ ಅಲ್ಲಿ ಕಳ್ಸಿದ್ರೆ ನಾನು ನಿಮ್ಮನ್ನ ಅವ್ರಿಗೆ ಕನೆಕ್ಟ್ ಮಾಡ್ತೀನಿ ಮೈಸೂರು ಗೀತಾ ಪರಿವಾರ. ಮಾಡ್ತೀರಾ? ಓಕೆ. ಅಥವಾ ನಿಮ್ಮ ವಾಟ್ಸ್ಆಪ್ ನಲ್ಲಿ ನಿಮ್ ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಕಳಿಸ್ಕೊಡ್ತೀನಿ ನನ್ನ ನಂಬರ್. ಅಲ್ಲಿ ಮಾಡಿದ್ರು ಓಕೆ, ರೈಟ್. ಓಕೆ, ಧನ್ಯವಾದ. ನೆಕ್ಸ್ಟ್ ಯಾರಿದ್ದಾರೆ ಕ್ವಶನ್? तेजस भैया, मैसूर में बहुत सारे लोग हैं, 25 लोग हैं पैसों से, तो वहाँ पर ಇದ್ದಾರಲ್ಲ ಮೈಸೂರಿನಲ್ಲಿ. ಅದೇ ಜಯ ಶ್ರೀ ಕೃಷ್ಣ ಅಣ್ಣ. ವಿನಾಯಕ್ ಅವ್ರನ್ನ ನಾನು ಈಗಾಗ್ಲೇ ಮೈಸೂರು ಗೀತಾ ಪರಿವಾರ ಗ್ರೂಪ್ ಗೆ ಆಡ್ ಮಾಡಿದೀನಿ. ಅವ್ರು ಅಬ್ಸರ್ವ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಕೇಳಿಸ್ತಾ ಇದೆಯಾ? ಹೌದಾ ಅಕ್ಕ, ಕೇಳಿಸ್ತದೆ. ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ, ಒಂದ್ ನಿಮಿಷ. ವಿನಾಯಕ್ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿನಾಯಕ್ ಅವರೇ, ಆ ಗ್ರೂಪ್ ನಲ್ಲಿ ಆಡ್ ಮಾಡಿದೀರಾ, ಆದ್ರೆ ಇನ್ನೂ ಆಕ್ಟಿವಿಟಿ ಸ್ಟಾರ್ಟ್ ಆಗಿಲ್ಲ. ಸೊ ಕೋಆರ್ಡಿನೇಟ್ ಮಾಡೋದು ಅಂತ. ಟೀಮ್ 11 ಇನ್ನೂ ಫಾರ್ಮ್ ಆಗಿಲ್ಲ ಅಣ್ಣ. ಹೌದು. ಅದಕ್ಕೆ ಏನು ಮುಂದಿನ ನಡೆ ಏನಿದೆ ಅದನ್ನ ಶ್ರೀನಾಥ್ ಅಣ್ಣ ನಿಮ್ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ. ಓಕೆ, ಫೈನ್. ಅಥವಾ ನಾನು ಹೇಳಿ ಫೋನ್ ಮಾಡೋದು ಅಥವಾ ಕಾಂಟ್ಯಾಕ್ಟ್ ಮಾಡೋದಿದ್ರೆ ನನಗೆ ಲೀಸ್ಟ್ ಕೊಟ್ರೆ ನಾನು ಮಾಡ್ತೀನಿ. ಯಾಕಂದ್ರೆ 4ಕ್ಕೆ ನಮ್ಗೆ ಒಂದು 5-6 ಜನ ಅಷ್ಟೇ ಟೀಮ್ 11 ಜಾಯಿನ್ ಆಗಿದ್ದಾರೆ ಇನ್ನು. ಹಾಗಾಗಿ ವಿ ಆರ್ ವೇಟಿಂಗ್ ಫಾರ್ ಸಪೋರ್ಟ್ ನಂಬರ್ಸ್. ಓಕೆ, ಡನ್. ಓಕೆ, ಸರಿ ಅಣ್ಣ. ಶ್ರೀನಾಥ್ ಅಣ್ಣ ನಿಮ್ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ. ಏನ್ ಸರಿ. ಎನಿ ಮೋರ್ ಕ್ವೆಶ್ಚನ್ಸ್? ಪುರುಷೋತ್ತಮ ಅಣ್ಣ, ಜೈ ಶ್ರೀ ಕೃಷ್ಣ. ನಂದು ಕೆಲವು ಪ್ರಶ್ನೆಗಳಿತ್ತು. ಈಗ ಟೀಮ್ 11 ಮಕ್ಕಳನ್ನ ಜೋಡಿಸ್ತೀವಲ್ಲ, ಅದರ ಪ್ರಚಾರಕ್ಕೆ ನಮ್ಗೆ ಗೀತಾ ಪರಿವಾರದಿಂದ ಪಾಂಪ್ಲೆಟ್ಸ್ ಆಗ್ಲಿ ಅಥವಾ ಹ್ಯಾಂಡ್ ಔಟ್ಸ್ ಆಗ್ಲಿ ಏನಾದ್ರು ಸಿಗತ್ತಾ ಅಂತ ನನ್ ಪುಸ್ತಕ ನಿಮ್ಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಅಲ್ಲ, ಟ್ರೈನಿಂಗ್ ಪುಸ್ತಕಗಳು ಸಿಗತ್ತೆ. ಸರಿ, ನಾವು ಮಕ್ಕಳನ್ನ ಸೇರ್ಸಕ್ಕೆ ನಾನ್ ಕೇಳ್ತಾ ಇರೋದು. ಟು ಇನ್ಫಾರ್ಮ್ ದಟ್ ಈ ತರ ಒಂದು ಕ್ಲಾಸ್ ನಡೀತಾ ಇದೆ ಅಂತ ತಿಳಿದು ಪ್ರಚಾರ ಅಂತ ಹ್ಯಾಂಡ್ಔಟ್ಸ್ ನಮ್ಗೆ ಇದುವರೆಗೆ ಇಲ್ಲಿ ಸಿಕ್ಕಿದ್ದಿಲ್ಲ. ಆದ್ರೆ ಮಕ್ಕಳಿಗೆ ಕೊಡ್ಲಿಕ್ಕೆ ಬುಕ್ಲೆಟ್ಸ್ ಕೊಟ್ಟಿದೆ. ಬುಕ್ಲೆಟ್ಸ್ ನಲ್ಲಿ ಅವರಿಗೆ ಬೇರೆ ಬೇರೆ ಸ್ತೋತ್ರಗಳಿವೆ, ಮತ್ತೆ ತಮ್ಮದೇ
ಅಭಿವೃದ್ಧಿಯನ್ನು ನೊಂದಿಸಲು ಒಂದು ಪೇಜ್ ಅದು ಇದೆ. ಆ ವಿವೇಕಾನಂದರದು ಒಂದು ಚಿಕ್ಕ ಪುಸ್ತಕ ಇದೆಯಲ್ಲ, ಅದು ತಾನೇ ನೀವು ಹೇಳ್ತಾ ಇರೋದು? ಅದಲ್ಲ, ಅದರಲ್ಲಿ 12 ಮತ್ತು ಹನು- 15ನೇ ಅಧ್ಯಾಯ ಇದೆ, ಬೇರೆ ಬೇರೆ ಶ್ಲೋಕಗಳೆಲ್ಲ ಇದೆ. ಭಗವಾನ್ ಹನುಮಂತನ ಚಿತ್ರ ಇರುವ ಪುಸ್ತಕ. ಓ ಸರಿ ಅದು ಸರಿ, ನಿಮ್ಗೆ ಓಕೆ ಸಿಕ್ಕಿಲ್ಲ ಕಾಣ್ತದೆ. Okay, ನಾನೀಗ ಪ್ರಾಸದಲ್ಲಿರೋ ಕಾರಣ ನಿಮ್ಗೆ ತೋರಿಸ್ಲಿಕ್ಕೆ ನನ್ನಿಂದ ಸಾಧ್ಯವಾಗ್ತದೆ. ಸರಿ ಸರಿ. ನನ್ನಲ್ಲಿ ಹಿಂದಿ ಪುಸ್ತಕ ಇದೆ. ಅದರಲ್ಲಿ ಇಡೀ ಕ್ಲಾಸ್ ಅಂದ್ರೆ ಒಂದು ಬಾಲ ಸಂಸ್ಕಾರ ವರ್ಗದ ಎಲ್ಲ ಕ್ಲಾಸ್ ಆದ ನಂತರ ಅವರಿಗೆ ಪ್ರತಿನಿತ್ಯ ರೆಫರೆನ್ಸಿಗೆ ಆ ಶ್ಲೋಕಗಳಿರುವ ಆ ಕಥೆಗಳಿರುವ ಆ ಆಟಗಳಿರುವ ಆ ಯೋಗಾಸನಗಳಿರುವ ಎಲ್ಲ ಇರುವ ಒಂದು ಕಾಮನ್ ಪುಸ್ತಕ ಇದೆ. ಓಕೆ, ಹಾ ಅದರಲ್ಲೇ ಎಲ್ಲ ಇರ್ತದೆ. ಅದರದ್ದೇ ಆಕ್ಟಿವಿಟೀಸೇ ಮಾಡಿಸೋದು ನಾವು. ಸರಿ ಸರಿ. ಕೊನೆಗೆ ಆ ಪುಸ್ತಕವನ್ನ ಆ ಮಕ್ಕಳಿಗೆ ಕೊಡೋದು. ನೋಡಿ, ಇದರಲ್ಲಿ 21ನೇ ಪುಟದಲ್ಲಿ ಹೀಗೆ ನೋಡಿ, ನಿಮ್ಮ ದೈನಂದಿನ ವಾರದ ಅಭಿವೃದ್ಧಿ. ಸೋಮವಾರ ನಾನು ಸುಳ್ಳು ಎಷ್ಟು ಹೇಳಿದೆ, ಈ ಸೋಮವಾರ 3 ಸುಳ್ಳು ಹೇಳಿದೆ, ನಾಳೆಯಿಂದ ನಾನು 3 ಸುಳ್ಳು ಹೇಳಬಾರದು. ಅಭಿವೃದ್ಧಿಯನ್ನು ಗುರುತಿಸೋದು. ಅದಂದ್ರೆ ಅವರು ಯಾರಿಗೂ ತೋರಿಸೋದು ಬೇಡ, ತಮ್ಮಲ್ಲೇ ಇಟ್ಟುಕೊಳ್ಳೋದು ಪುಸ್ತಕ, ಅದನ್ನೇ ಗುರುತಿಸೋದು ಅಂತ ಒಂದು ಪುಸ್ತಕ ಇರ್ತದೆ. ಪುಸ್ತಕದಲ್ಲಿ ಆ ಇಷ್ಟೊಂದು ಚಂದವಾಗಿ, ಇಷ್ಟೊಂದು ಮುಂದಾಲೋಚಿಸಿ ಪುಸ್ತಕ ತಯಾರಿಸಿದ್ದಿದೆ. ನಿಜವಾಗ್ಲೂ ಗೀತಾ ಪರಿವಾರಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿ ಅಲ್ಲ, ಆಗ್ತದೆ. ನಾನು ಕೂಡ ಪುಸ್ತಕ ಅದ್ರದ್ದು ಒಂದ್ಸಲ ನೋಡಿ. ಟ್ರಾನ್ಸ್ಲೇಷನ್ ಅಲ್ಲಿ ಒಂದು ಭಾಗ, ಸೊ ಹಾಗಾಗಿ ನನಗೆ ತುಂಬಾ ಮೆಚ್ಚುಗೆ ಆಗಿತ್ತು. ಓ ಎಷ್ಟ್ ಚೆನ್ನಾಗಿದೆ ಇದೆಲ್ಲ ಕಥೆಗಳು, ಎಷ್ಟ್ ಚೆನ್ನಾಗಿದೆ ವಿಷಯಗಳು ಅಂತ. ಹೌದು, ಆ ಪುಸ್ತಕಕ್ಕೆ ನಿಜವಾಗಾದ್ರೆ 10 ರೂಪಾಯಿ ಇದಿದೆ, ಬೆಲೆ ಇದೆ. ಹೌದು ಹೌದು. ಆದ್ರೂ ಗೀತಾ ಪರಿವಾರ ಅಂತಹ ಸಂದರ್ಭದಲ್ಲಿ ಅದನ್ನು ಫ್ರೀಸ್ ಆಗಿ ಕೊಟ್ಟದ್ದಿದೆ. ಅದೇ ವಿವೇಕಾನಂದರದು ಪುಸ್ತಕ ನಾವು ಬೆಂಗಳೂರಲ್ಲಿ ಕರ್ನಾಟಕ ಗೀತಾ ಮೈತ್ರಿ ಮಿಲನ್ ಆದಾಗ ನಾವು ಕೂಡ ಅದನ್ನ ಇಟ್ಟಿದ್ವಿ ಬುಕ್ ಸ್ಟಾಲ್ ಅಲ್ಲಿ. ಅದಕ್ಕೂ ಕೂಡ ಸಹ 10 ರೂಪಾಯಿ ಇತ್ತು. ಅದಕ್ಕೆ ನಾನು ಕೇಳಿದೆ ಅದೇ ಪುಸ್ತಕನಾ ಅಂತ. सीमा दीदी, कन्नड़ में भी पाठमाला हो गया है। बल्लारी के ज्योति ताइमा ने किया था। अच्छा, हाँ वही दीदी, वही बुक हमें मिला था ना, वही मैं बात कर रही हूँ। मैं कंफर्म कर रही हूँ कि हाँ वो बुक ही है क्या, मैं कंफर्म कर रही थी। हिंदी बुक में हनुमान जी का फोटो ಕನ್ನಡದಲ್ಲಿ ಮೋಸ್ಟ್ಲಿ ವಿವೇಕಾನಂದರದಿದೆ. ನಾನು ಪುಸ್ತಕ ತೋರ್ಸೇ ಬಿಡ್ತೀನಿ, ಒಂದೇ ನಿಮಿಷ. ಅಕ್ಕ ಪುಸ್ತಕ ತೋರ್ಸಿ ಪ್ರಿಂಟ್ ಮಾಡ್ಸಿರೋರು ಕೈ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರನ್ನ ಒಂದ್ಸತಿ ಅನ್ಮ್ಯೂಟ್ ಮಾಡ್ತೀನಿ. ಇದೇನಾ ಅಂತ. ಜೈ ಶ್ರೀ ಕೃಷ್ಣ ಜ್ಯೋತಿ ದೀದಿ. जय श्री कृष्ण ಎಲ್ಲರಿಗೂ. दीदी आपका एक रिक्वेस्ट है, आपका वीडियो ऑन कीजिए, सभी को देखना है। इस बुक का पब्लिशर आप है कन्नड़ा में। पब्लिशर है यही है ना बुक? हाँ दीदी वही बुक है। हाँ वही बुक है। ये मैं कन्नड़ा में थोड़ा कन्नड़ा आता है, प्योर प्रॉपर कन्नड़ा नहीं आता मुझे, थोड़ा कन्नड़ा में बोलूंगी मैं। ಈ ಸ್ಮಾಲ್ ಬುಕ್ ಹುಡುಗರಿಗೆ ಕೊಡಕ್ಕೆ ಈ ಬುಕ್, ಹೌದು, because they can learn from this. If we give to ನಮ್ಮ ಮಕ್ಕಳಿಗೆ ಕೊಡ್ತೆ, they learn from this book. Training we will teach them. ನಾವು ಆ ಟ್ರೈನಿಂಗ್ ನಲ್ಲಿ ಆ ಪುಸ್ತಕದ ವಿಚಾರಗಳನ್ನೇ ಮಕ್ಕಳಿಗೆ ಹೇಳಿಕೊಡುವುದು, ಮತ್ತೆ ಮರು ದಿವಸ ಬರುವಾಗ ಪುಸ್ತಕದಲ್ಲಿ ನೀವು ಕಲ್ತುಕೊಂಡು ಬನ್ನಿ ಅಂತ ಹೇಳೋದು ಅಲ್ವಾ ಅಕ್ಕ? You will get totally 11 books from, if you form a team of 11 members, you will be getting books from main Gita Parivar center. From that they will be giving you training of how to teach yoga and everything from that book. But this small book is small version which we can give kids. They can learn daily from this book. This is after we get the students. I understood, but my question was, do we get handouts to circulate that such class is going on? No. You won't be getting any handouts to circulate. It is only when new people are. It's only through word of mouth. Yes, when new people are forming Team 11. When you form Team 11, you should have the priority to take 5 students. You should get one person should get minimum 5 students. So 11 members के अगर हम 5 students जमा करेंगे, so 55 हो गया. It will be around जब 30 बच्चे हो गए, समझो ज्यादा हो गए, तो आप उन बच्चों से फिर उन बच्चों के पास जाएगा. It is nothing but a word game. सीमा का ಒಬ್ಬೊಬ್ರು ಮಕ್ಕಳಿಗೆ ನಾವು ಹೇಳಿದ್ರೆ ಅದರಲ್ಲಿ ಅವ್ರು ಬರುವ ಚಾನ್ಸಸ್ ಕಡಿಮೆ. ನೀವು ಶಾಲೆಯ ಪ್ರಿನ್ಸಿಪಾಲ್ ಹೋಗಿ ಮಾತಾಡೋದು, ಅವ್ರಿಗೆ ಹೇಳೋದು ಹೀಗೆ ಒಂದು ಕಾರ್ಯಕ್ರಮ ಇದೆ,
ನೀವು ಅನುಮತಿ ಕೊಟ್ರೆ ಗೀತಾ ಪರಿವಾರದಿಂದ ನಾವು ಫ್ರೀ ಆಫ್ ಕಾಸ್ಟ್ ಈ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ. ಇದರಲ್ಲಿ ಗೀತೆ ಹೇಳೋದು ಒಂದೇ ಕೆಲಸ ಅಲ್ಲ, ಎಲ್ಲ ಬಾಲ ಸಂಸ್ಕಾರ ವರ್ಗ ಮಕ್ಕಳು ಅವರ ಬೆಳೆಯುವ ಏಜಿನಲ್ಲಿ ತಿಳಿಯಬೇಕಾದ ವಿಷಯಗಳನ್ನು ತಿಳಿಸ್ತೇವೆ, ಕಲಿಸ್ತೇವೆ. ಹೀಗೆ ಇದೆ ಅಂತ ನಾವು ಹೇಳಿ ಆ ಸೀನಿಯರ್ಸ್ ಆ ಡೆಸಿಷನ್ ತಗೊಳ್ಳೋ ಹಾಗೆ ಮಾಡಿ ಅವರು ಎಲ್ಲ ಮಕ್ಕಳನ್ನು ಕಳಿಸುವಾಗ ಆದ್ರೆ ಒಳ್ಳೇದು. ಹೌಸಿಂಗ್ ಸೊಸೈಟಿಯಲ್ಲಿ ಉದಾಹರಣೆ ಸೆಕ್ರೆಟರಿಗೆ ಮೀಟ್ ಆಗಿ ಅವನಿಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ, ನೋಡಿ ನಮ್ಮ ಹೌಸಿಂಗ್ ಸೊಸೈಟಿಲಿ ಇಂಥ ಕಾರ್ಯಕ್ರಮ ಮಾಡ್ಬೋದು. ಹೌಸಿಂಗ್ ಸೊಸೈಟೀಸ್ ನಲ್ಲೆಲ್ಲ ಬೇರೆ ಬೇರೆ ಹಬ್ಬ ಅಂತ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮ ಪ್ರಾರಂಭಿಸ್ಲಿಕ್ಕೆ ಒಳ್ಳೆ ಅವಕಾಶ ಇರ್ತದೆ. ಕಾರ್ಯಕ್ರಮದ ಆಯೋಜಕರು ಸೆಕ್ರೆಟರಿ ಆಗ್ಬೇಕಂತಿಲ್ಲ, ಯಾರೇ ಆಯೋಜಕರು ಇದ್ರು ಅವರಿಗೆ ಹೇಳ್ಬೋದು, ನೀವೆಲ್ಲ ಮಕ್ಕಳಿಗೆ ಇಷ್ಟೆಲ್ಲ ಪ್ರೈಸ್ ಕೊಡ್ತೀರಿ, ಸುಮ್ಮನೆ ಗೇಮ್ಸ್ ಮಾಡ್ತೀರಿ, ಅದನ್ನು ಈ ರೀತಿಯಲ್ಲೇ ಮಾಡೋಣ, ಅವರಿಗೆ ಒಟ್ಟಿಗೆ ಸಂಸ್ಕಾರ ಸಹ ಸಿಗಲಿ, ಆಗ್ಬಹುದಾ ಅಂತ ಎನ್ಕರೇಜ್ ಮಾಡಿದ್ರೆ ಉತ್ಸಾಹ ತೋರಿಸ್ತಾರೆ. ನನ್ನ ಸ್ವಂತ ಅನುಭವ ನಾನು ಹೇಳ್ತಾ ಇದ್ದೀನಿ. ನಮ್ಮ ಹೌಸಿಂಗ್ ಸೊಸೈಟಿಯಲ್ಲಿ ನಾವು ಗಣೇಶೋತ್ಸವಕ್ಕೆ ಅವರು ಮಕ್ಕಳಿಗೆ ಏನು ಗೇಮ್ಸ್ ಮಾಡುವವರೇ ಇಲ್ಲ ಅಂತದಾಗ ನಾನು ಹೇಳಿದಕ್ಕೆ ಅವ್ರು ತುಂಬಾ ಸಂತೋಷದಿಂದ ಒಪ್ಪಿದ್ರು. ಕೇಳ್ದೆ ಅಣ್ಣ ನೀವು. ಹಾಗಾಗಿ ಮೌತ್ ಪಬ್ಲಿಸಿಟಿ ಇಸ್ ದ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಫಾರ್ ದಿಸ್ ಆಕ್ಟಿವಿಟಿ. ಅದೇ ನಾನು ಗೊತ್ತಾಗ್ಬೇಕಾಗಿತ್ತು. ಧನ್ಯವಾದಗಳು ಅಣ್ಣ. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ ದೀದಿ, ಧನ್ಯವಾದ. ಜೈ ಶ್ರೀ ಕೃಷ್ಣ. ಸರಿ, ಇನ್ನು ಪ್ರಶ್ನೆ ಇಲ್ಲಾದ್ರೆ ನಾವು ನೆಕ್ಸ್ಟ್ ಆಕ್ಟಿವಿಟಿ ಏನಂತ ಅನೌನ್ಸ್ ಮಾಡಿ ತೇಜಸ್ವನ್ನ, ಯಾವಾಗ ನಾವು ಪುನಃ ಮೀಟ್ ಆಗ್ಬೇಕು, ಪುನಃ ರಿವ್ಯೂ ಮಾಡಬೇಕು. ಅಷ್ಟೊಳಗೆ ಸಾಧ್ಯವಾದಷ್ಟು ಟೀಮ್ 11 ನಾವು ಫಾರ್ಮ್ ಮಾಡುವ ಪ್ರಯತ್ನ ಮಾಡೋಣ. ಸುಧನ್ ಅವರೇ, ಸುದರ್ಶನ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ, ರಿಕ್ವೆಸ್ಟ್ ಕಳಿಸ್ತಿದ್ದೀನಿ. ज्योति दीदी, इसका पीडीएफ भी है क्या बुक का? ಕೇಳಿಸ್ತಾ ಇದೆಯಾ? ಹಾ ಹೇಳಿ ಅಣ್ಣ. ಹಾ, ಈಗ ನಾವು ಶಾಲೆಗಳಿಗೆ ಅಥವಾ ಯಾವುದೇ ಒಂದು ಸೊಸೈಟಿಗೆ ಅಪ್ರೋಚ್ ಮಾಡಿದಾಗ ನೀವ್ ಏನ್ ಕಲಿಸ್ಕೊಡ್ತೀರಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ನಾವು ಸಂಸ್ಕಾರ ಅಂತ ಹೇಳಿದ್ರೆ ಏನೇನ್ ಸಂಸ್ಕಾರ ಅಂತ ಅನ್ನೋದು ನಮ್ಮ ಗೀತಾ ಪರಿವಾರದಿಂದ ತುಂಬಾ ಕ್ಲಿಯರ್ ಕಟ್ ಆಗಿ ಇರ್ಬೇಕಲ್ವಾ? ಅದು ಆತರ ಏನಾದ್ರು ಒಂದು ರಿಟರ್ನ್ ಫಾರ್ಮ್ಯಾಟ್ ಅಲ್ಲಿ ಏನಾದ್ರು ಸಿಕ್ಕುತ್ತಾ? ಅದು ಉದ್ದೇಶ ಇದೆ. ಪುಸ್ತಕವನ್ನೇ ತೋರಿಸಿ ಇದ್ರಲ್ಲಿ ನೋಡಿ ಏನೇನೆಲ್ಲ ಇದೆ. ಎವ್ರಿಥಿಂಗ್ ಇಸ್ ಕವರ್ಡ್ ಇನ್ ದಟ್. ಈಗ ವಿವೇಕಾನಂದನ ಚಿತ್ರದ ಪುಸ್ತಕ ತೋರಿಸಿದ್ರೆ ಅದರಲ್ಲಿ ಒಂದೇ ವಿಷಯ ಇರೋದಲ್ಲ, ಎಲ್ಲ ಆ ಬಾಲ ಸಂಸ್ಕಾರ ವರ್ಗದಲ್ಲಿ ಕಲಿಸುವ ವಿಷಯಗಳ ಬಗ್ಗೆ ಇರೋದು, ಅದನ್ನೇ ನಾವು ಕಲಿಸೋದು ಸಹ. ಹಾಗಾಗಿ ಆ ಪುಸ್ತಕ ತೋರಿಸಿದ್ರೆ ನಿಮ್ಮ 99% ಆಬ್ಜೆಕ್ಟಿವ್ ಅಚೀವ್ ಆಗ್ತದೆ. ನಾವು ಮೊದಲು ಆ ಪುಸ್ತಕ ಓದ್ಕೋಬೇಕು. ನಾವು ಮೊದಲು ನಮ್ಮ ಸಂಸ್ಕಾರನ ಕಲಿಸ್ಕೋಬೇಕು, ನಾವ್ ಎಲ್ಲಿದ್ದೀವಿ ಅಂತಂದೇಳಿ. ಹೌದು, ಈಗ ಆದಷ್ಟು ಬೇಗ ಆ ಪುಸ್ತಕವನ್ನು ನೀವು ಪಡೆದುಕೊಳ್ಬೇಕು, ಅದನ್ನು ನೋಡ್ಬೇಕು. ಅದೆಲ್ಲ ಈ ನಿಮ್ಮ ಟ್ರೈನಿಂಗ್ ಮಾಡ್ತೀವಲ್ಲ, ಗೀತಾ ಪರಿವಾರ ಟ್ರೈನಿಂಗ್ ಆರ್ಗನೈಸ್ ಮಾಡ್ತದೆ. ಆ ದಿವಸ ನಿಮ್ಮ ಪ್ರತಿಯೊಂದು ಟೀಮ್ 11ನಿಗೂ ಪುಸ್ತಕಗಳ ಸೆಟ್ ಕೊಡುವ ವ್ಯವಸ್ಥೆ ಇರ್ತದೆ. ಅದನ್ನು ನೀವು ನಿಮ್ಮ ಟೀಮ್ 11ನಲ್ಲಿ ಸರ್ಕ್ಯುಲೇಟ್ ಮಾಡಿ ಒಂದೊಂದೇ ಪುಸ್ತಕ ಒಬ್ಬರೇ ಓದಿ ಎಲ್ಲದನ್ನು ತಿಳಿದುಕೊಳ್ಬಹುದು. ಈಗ ಪಿನ್ ಕೋಡ್ ಪ್ರಕಾರ ಗುಂಪುಗಳನ್ನು ಮಾಡಿದೀರಾ ಹೇಗೆ? ಭಯ್ಯ, ಅದು ಇನ್ ಪ್ರೋಸೆಸ್ ಅಲ್ಲಿ ಇದೆ. ಆದಷ್ಟು ಬೇಗ ನಾನು ಗ್ರೂಪ್ ಅಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಹಾಗಿದ್ರೆ ಏನಾಗುತ್ತೆ, ನಮ್ ಸುತ್ತಮುತ್ತ ಅವ್ರು ನಮಗ್ ಗೊತ್ತಾಗ್ತಾರೆ ಯಾರ್ಯಾರು ಇದ್ರಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಅಂತೇಳಿ. ಎಸ್ ಭಯ್ಯ, ನಾನು ಆದಷ್ಟು ಬೇಗ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ರಿಕ್ವೈರ್ಮೆಂಟ್ ಗಳಿದೆ ಮತ್ತೆ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಗ್ರೂಪ್ ಅಲ್ಲಿ ಆದಷ್ಟು ಬೇಗ ನೀಡ್ತೀನಿ. ಸೊ ದಟ್ ಯು ಕ್ಯಾನ್ ಎಲ್ಲ ಗೊತ್ತಾಗುತ್ತೆ ಹಿಂಗೆ ಅಂತ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅನ್ನೋದು ನಾನು ಕೂಡ ತಿಳಿಸ್ತೀನಿ ನಿಮ್ಗೆ ಗ್ರೂಪ್ ಅಲ್ಲಿ. ಓಕೆ. ಬೇರೆ ಯಾರಿಗಾದ್ರೂ ಡೌಟ್ಸ್ ಇದೆಯಾ? और किसी को प्रश्न है तो पूछ लीजिए. ಪ್ರಾರ್ಥನಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್, ಇದು ನಂದು L3ಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಇನ್ನೂ ಬಂದಿಲ್ಲ ಗ್ರೂಪ್. ಓಕೆ ಭಯ್ಯ, ನೀವು ಜೂಮ್ ಚಾಟ್ ಅಲ್ಲಿ ನನ್ನ ನಂಬರ್ ನೋಡಿರ್ತೀರಾ, ಕಾಂಟ್ಯಾಕ್ಟ್ ಮಾಡಿ, ನಾನು ಅಲ್ಲಿ ನಿಮ್ಗೆ ತಿಳಿಸ್ತೇನೆ. ಓಕೆ ಸರ್. ಟೀಮ್ 11 ರಿಲೇಟೆಡ್ ಕ್ವಶನ್ಸ್ ಇದ್ರೆ ಆದಷ್ಟು ಕೇಳಿ. ಈಗ ಆನ್ಸರ್ಸ್ ಪಡೆದುಕೊಳ್ಳಿ.
ಬಾಕಿ ಎಲ್ಲ ಪ್ರಶ್ನೆಗಳನ್ನು ನಾವು ಆಫ್ಲೈನ್ ನಲ್ಲಿ ಸಹ ಆನ್ಲೈನ್ ನಲ್ಲಿ ಸಹ ಪರಿಹರಿಸಬಹುದು. ಅದೊಂದು ಕಷ್ಟದ ವಿಷಯ ಅಲ್ಲ. ಯಾರಿಗಾದ್ರೂ ಏನೇ ಡೌಟ್ಸ್? ಎಷ್ಟು ನಂದು ಒಂದು ಕ್ವಶನ್ ಇದೆ ತೇಜಸ್ಸನ್ನ, ನೀವು ಒಂದು ಟಾರ್ಗೆಟ್ ಡೇಟ್ ಯಾವಾಗ ಇಟ್ಟಿದ್ದೀರಿ? ಈಗ ಎಷ್ಟು ದಿವಸದವರೆಗೆ ಫಾರ್ಮ್ಸ್ ಅಕ್ಸೆಪ್ಟ್ ಮಾಡಿದ್ದೀರಿ? ಆ ಫಾರ್ಮ್ಸ್ ಗಳನ್ನು ಏರಿಯಾ ವೈಸ್, ಪಿನ್ ಕೋಡ್ ವೈಸ್ ಒಬ್ಬೊಬ್ಬರಿಗೆ ಹೇಗೆ ತಿಳಿಸುವ ಇದು ಮಾಡಿದ್ದೀರಿ? ಅದು ಸ್ವಲ್ಪ ನೀವು ಸ್ವಲ್ಪ ವಿವರಿಸಿದ್ರೆ ಎಲ್ರಿಗೂ ಅನುಕೂಲ ಆಗ್ತದೆ. ಹಾ, ಈಗ ಭಯ್ಯ ನಾನು ಹೇಳ್ದಂಗೆ ಈಗ ಆಲ್ಮೋಸ್ಟ್ ಒಂದು 200 ಫಾರ್ಮ್ಸ್ 200+ ಫಾರ್ಮ್ಸ್ ಬಂದಿದೆ ನನಗೆ. ಅದನ್ನ ನಾನು ಆಲ್ಮೋಸ್ಟ್ ಒಂದು 4 to 5 ಟೀಮ್ಸ್ ಈಗ ಆಲ್ರೆಡಿ ಮಾಡಿದ್ದೀನಿ. ಮತ್ತೆ ಈಗ ಹಿಂಗೆ ಮೀನಲ್ ದೀದಿ ಕೊಟ್ಟಂತ ಸಜೆಷನ್ ನಾನು ಅದನ್ನ ಅದ್ರ ಬಗ್ಗೆ ಥಿಂಕ್ ಮಾಡಿದ್ದೀನಿ. ಯಾಕಂದ್ರೆ ಈಗ ಕೆಲವೊಂದು 4 to 5 ಟೀಮ್ಸ್ ಗಳಿಗೆ ಮಾತ್ರ ನನಗೆ ಅಕಾರ್ಡಿಂಗ್ ಟು ಸೇಮ್ ಪಿನ್ ಕೋಡ್ ಇಂದ 11 ಮೆಂಬರ್ಸ್ ಸಿಕ್ಕಿದ್ದಾರೆ. 8, 9, 10, 11 ಮೆಂಬರ್ಸ್ ಆತರ ಸಿಕ್ಕಿದ್ದಾರೆ ಸೇಮ್ ಪಿನ್ ಕೋಡ್ ಇಂದ. ಬಟ್ ಇನ್ನ ಆದ್ಮೇಲೆ ಒಂದು 5-6 ಟೀಮ್ಸ್ ಆಗುತ್ತೆ ಅಷ್ಟೇ, ಅದಾದ್ಮೇಲೆ ಯಾವ್ದೇ ಸಿಗಲ್ಲ. ಸೊ ನಾವೇನ್ ಪ್ಲಾನ್ ಮಾಡಿದೀವಿ ಅಂದ್ರೆ ಅಕ್ಕಪಕ್ಕ ಇರೋ ಏರಿಯಾಗಳನ್ನ ಹೆಂಗೆ ಮೀನಲ್ ದೀದಿ ಏನ್ ಸಜೆಷನ್ ಕೊಟ್ರು ಸೇಮ್ ಅದೇ ತರ ಆತರ ಒಂದು ಪಿನ್ merge ಕೋಡ್ ಮಾಡ್ಬಿಟ್ಟು ನಿಮ್ಮ ಹತ್ತಿರದ ಏರಿಯಾ ಯಾವುದು ಆತರ ಅವ್ರಿಗೆ ಕೇಳಿ ಆತರ ಅವರನ್ನು ಮರ್ಜ್ ಮಾಡ್ಬಿಟ್ಟು ಆತರ ಇದು ಫಸ್ಟ್ ಡೇಟಾನ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ಅವ್ರಿಗೆ ತಿಳಿಸ್ಬಿಟ್ಟು, ಆಮೇಲೆ ಮತ್ತೆ ಇನ್ನೊಂದ್ ಏನಂದ್ರೆ ಭಯ್ಯ, ಈಗ ಟೀಮ್ 11 ಗ್ರೂಪ್ಸ್ ಗಳನ್ನ ನಾವಾಗಿ ಕ್ರಿಯೇಟ್ ಮಾಡಿ ಕೊಡಲ್ಲ. ಯಾರು ಕೋಆರ್ಡಿನೇಟರ್ ಇರ್ತಾರೆ ಅಥವಾ ಪ್ರೆಸಿಡೆಂಟ್ ಯಾರು ಇರ್ತಾರೆ ಅವ್ರು ಅದನ್ನ ಟೀಮ್ ಗ್ರೂಪ್ ನ ಕ್ರಿಯೇಟ್ ಮಾಡ್ಬಿಟ್ಟು ನನ್ನ ಮತ್ತೆ ಯಾರು ಈ ಕಡೆ ಮೇನ್ ಗೀತಾ ಪರಿವಾರ್ ಬ್ರಾಂಚ್ ಇಂದ ಯಾರನ್ನ ಆಡ್ ಮಾಡ್ಬೇಕು ಅನ್ನೋದು ನಾವು ತಿಳಿಸ್ತೀವಿ. ಅದ್ರ ಜೊತೆ ಗ್ರೂಪ್ ಮಾಡ್ಬಿಟ್ಟು ಆಮೇಲೆ ಟ್ರೈನಿಂಗ್ ಬಗ್ಗೆ ಎಲ್ಲ ತಿಳಿಸ್ತೀವಿ. ಇನ್ನೊಂದು 1200ಕ್ಕೂ ಹೆಚ್ಚು ಜನ ಗೀತಾ ಮೈತ್ರಿ ಮಿಲನಕ್ಕೆ ಬಂದು ನಾವು 200 ಜನರು ಫಾರ್ಮ್ ತುಂಬಿಸಿದ್ದು ಸ್ವಲ್ಪ ತುಂಬಾ ತೀರಾ ಕಡಿಮೆ ಅಂತ ಕಾಣಿಸ್ತಾ ಇದೆ. ಹೌದು ಭಯ್ಯ. ಈಗ ಬೇರೆ ಬೇರೆ ಗ್ರೂಪ್ ನಲ್ಲಿ ಇನ್ನೂ ಸಂದೇಶಗಳನ್ನು ಹಾಕಿ ಟೀಮ್ 11ಗೆ ಸೇರುವ ಹಾಗೆ ಮಾಡುದು ಒಳ್ಳೇದು ಅಂತ ಕಾಣಿಸ್ತದೆ. ಈಗ ನೋಡಿ ಭಯ್ಯ, ಪ್ರೆಸೆಂಟ್ಲಿ ಈಗ ನಾನು ಟೀಮ್ 11 ಮೀಟಿಂಗ್ ಲಿಂಕ್ ಮತ್ತೆ ಫಾರ್ಮ್ ನ ನಮ್ಮ ಕರ್ನಾಟಕದ 3 ಫ್ಯಾಕಲ್ಟಿ ಗ್ರೂಪ್ ಅಂದ್ರೆ ಕರ್ನಾಟಕ ಗೀತಾ ಪರಿವಾರ್ ಕನ್ನಡ ಫ್ಯಾಕಲ್ಟಿ ಮತ್ತೆ ಬ್ಯಾಂಗ್ಳೂರ್ ಗೀತಾ ಫ್ಯಾಕಲ್ಟಿ ಇಷ್ಟು ಗ್ರೂಪ್ ಅಲ್ಲೂ ಹಾಕಿದ್ದೀನಿ. ಮತ್ತೆ KGMM ವಾಲಂಟಿಯರ್ಸ್ ಟೀಮ್ ಮತ್ತೆ ಕರ್ನಾಟಕ ಟೀಮ್ 11 ಅವತ್ತು ರಿಜಿಸ್ಟ್ರೇಷನ್ ಅಂದ್ರೆ ಕರ್ನಾಟಕ ಮೈತ್ರಿ ಮಿಲನ ಮುಗಿಸಿ ಹೋಗಿದವರು ಸ್ಕ್ಯಾನ್ ಮಾಡಿ ಗ್ರೂಪ್ ಜಾಯ್ನ್ ಆಗಿರೋದು 400 ಜನ ಜಾಯ್ನ್ ಆಗಿದ್ದಾರೆ. ಅದ್ರಲ್ಲಿ 200 ಫಾರ್ಮ್ಸ್ ಅಷ್ಟೇ ಬಂದಿರೋದು ನನಗೆ. ಸೊ ಆಮೇಲೆ ಇನ್ನೊಂದು ನಾವೇನ್ ಪ್ಲಾನ್ ಮಾಡಿದೀವಿ ಅಂದ್ರೆ, ಈಗ ಮೈತ್ರಿ ಮಿಲನ ಅಟೆಂಡ್ ಆಗಿರೋರು 1000 ಜನ ಇದ್ದಾರೆ. ಅವ್ರಿಗೂ ಕೂಡ ಮತ್ತೆ ಮೆಸೇಜ್ ಕಳಿಸ್ಬೇಕು ಅಂತ ನಾವು ಪ್ಲಾನ್ ಮಾಡಿದೀವಿ. ಬಟ್ ಇನ್ನು ಡೇಟಾ ಶೀಟ್ ನಮಗೆ ಸಿಕ್ಕಿಲ್ಲ. ಅದು ಸಿಕ್ಕಿದ ತಕ್ಷಣ ಅದು ಕೂಡ ಮಾಡ್ತೀವಿ. ಅದಾದ್ಮೇಲೆ ಮತ್ತೆ ಇದೆ ಭಯ್ಯ, ಇಷ್ಟೇ ಇರೋದು ಕ್ಲೋಸ್. ಈಗ ನಾನು ಆಲ್ಮೋಸ್ಟ್ ಎಲ್ಲಾ ನಮ್ಮ ಕನ್ನಡದ ಎಲ್ಲಾ ಗ್ರೂಪ್ಸ್ ಅಲ್ಲೂ ನಾನು ಇದ್ರ ಬಗ್ಗೆ ಶೇರ್ ಮಾಡಿದೀನಿ, ಮತ್ತೆ ಫಾರ್ಮ್ ನು ಕೂಡ ಕಳ್ಸಿಕೊಟ್ಟಿದ್ದೀನಿ ಟೀಮ್ 11. ವಂಡರ್ಫುಲ್. ಸ್ಮಾಲ್ ಬಿಗಿನಿಂಗ್ ಆಲ್ಸೋ ವಿಲ್ ಟೇಕ್ ಅಸ್ ಟು ಎ ಬಿಗ್ ಅಚೀವ್ಮೆಂಟ್. ನಮ್ಮ ಗೀತಾ ಪರಿವಾರದ ಬೆಳವಣಿಗೆ ತೋರಿಸ್ತಾ ಇದೆ. ಯಾವಾಗ್ಲೂ ಸಂಜೆ ಬೇಗ ಹೇಳ್ತಾರೆ, ಮೊದಲಿನ ಬಾರಿಗೆ ಎಷ್ಟು 200 ಜನ ಬರ್ಬೋದು ಅಂತೇಳಿ ಆನ್ಲೈನ್ ಕ್ಲಾಸ್ ಮಾಡಿದ್ವಿ, ಈಗ 5 ಲಕ್ಷಕ್ಕೆ ಹೋಗಿ. ಹಾಗೆ ನಾವು ಪ್ರಯತ್ನ ಮಾಡಬೇಕು. ನಿಮ್ಮ ಐಡಿಯಾ ಅದು ಸರಿಯಾಗಿದೆ. ಮೊದಲಿಗೆ 1200 ಜನರಿಗೆ ವಾಪಸ್ ಕಾಂಟ್ಯಾಕ್ಟ್ ಮಾಡಿ ನೀವು ಟೀಮ್ 11ಗೆ ಜಾಯಿನ್ ಆಗುವ ಇಚ್ಛೆ ಇದೆಯಾ, ಹೀಗೆ ಆಕ್ಟಿವಿಟಿ ಇದೆ, ಒಂದು ಸರ್ಕ್ಯುಲರ್ ಮಾಡಿ ಅದನ್ನು ವಾಟ್ಸಪ್ ಗ್ರೂಪ್ ನಲ್ಲಿ ಹಾಕಿದ್ರೆ ತುಂಬಾ ಅನುಕೂಲ ಆಗ್ಬೋದು ಅಂತ ಕಾಣಿಸ್ತದೆ. एक मिनट तेजस भैया। पुरुषोत्तम भैया, मैसेज से भी ज्यादा हम एक दूसरे को माउथ टू माउथ पे बोलेंगे ना, वो ज्यादा इफेक्ट होता है। लेकिन अभी उनका कॉन्टेक्ट नहीं है ना, वो एटलीस्ट 1200 को तो पहले कर सकते हैं। एक दूसरे को जानते हैं ना, उस हिसाब से बोल रही हूँ मैं। साधक गीता साधक लोगों को जानते हैं, उस हिसाब से ही आए थे उस कर्नाटक गीता मैत्री मिलन में। हाँ, वो बिल्कुल सही है। मैं आपको बताया, मेरा गांव में मैं जो टीम 11 में ज्वाइन करवाया है, एक ने भी मैत्री मिलन का प्रोग्राम अटेंड नहीं किया था, लेकिन उन्होंने समझ के ज्वाइन किया है। वही बोल रहे हैं ना, ये एक दूसरे को हम बोलते हैं ना भैया, वो बहुत ज्यादा इफेक्ट होता है। हाँ बोलिए भैया। रामಣ್ಣ. नमस्ते, जय श्री कृष्ण. जय श्री.
ಈ ಟೀಮ್ 11 ಮತ್ತೆ ಈ ಬೇರೆ ಬೇರೆ ಆಕ್ಟಿವಿಟೀಸ್ ಇದೆಲ್ಲ ಆದಷ್ಟು 5 ವರ್ಷದಿಂದ 10 ವರ್ಷ 15 ವರ್ಷದ ಮಕ್ಕಳಿಗೆ ಮಾತ್ರ ಅಂತ ಹೇಳ್ತಾ ಇದ್ದೀರಾ. ಯಾಕೆ ನಾವು ಬೇರೆ ವಯಸ್ಸಾದವರು ಮತ್ತೆ ವೃದ್ಧಾಶ್ರಮ ಮತ್ತೆ ಬೇರೆ ಬೇರೆ ಕೆಲಸ ಮಾಡುವಂತ ಜನಗಳನ್ನ ಗುಂಪುಗೂಡಿಸಿ ಯಾಕೆ ಮಾಡಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಸಂತೋಷ್ ದೀದಿ. ಬಾಲ ಸಂಸ್ಕಾರ ವರ್ಗ ದೀದಿ ಬಾಲ ಸಂಸ್ಕಾರ ವರ್ಗ according to psychology of children, okay, a specific age group of children's absorption, whatever they absorb during that growing age will get pursued permanently in their mind. Yes. That's the reason first let us concentrate on those children okay, of 5 to 10 or 15, might be 5 to 10, and let's concentrate to build up that samskara in them. That is the idea. okay. It is not No, that along when we with the have- children, Listen. can we Give go me- for give me the 1 minute. elderly people also? Yeah, give me 1 minute. When Yeah. we have many team 11s and we have a huge team, then we can start concentrating. See, I'll tell you one thing. An adult child might be of SSC or a college going child. Do you think he will listen to all this samskara things? His mind is practically groomed to in a different environment, and he will not that fast change to this. Our intention is that in the grooming age, we should be able to inbuild this samskar. Okay. I hope I have cleared your doubt, sir. Yeah, I got it. I got your things. But can we go for some other people like elderly also, like in the That we will Vruddashrams? let us form our team 11s to handle this Okay. first. Okay. We Done. don't have that much strength also in many areas. Team 11s are still to be formed. So instead of concentrating everywhere on all things, let us concentrate on one. Leander, Let us establish at least some foothold Fine. here, and then when we grow and we have additional capacity, additional resources, why not? We can move to many other areas. Fine. Thank you. Raman, Bhaiya, you can save my number. Yeah. And if anything is there, we will talk it, and I will concern for Gita Parivar. I Fine, will fine. talk to it. Huh? Okay. Done. Okay. Thank you. Rajlakshmi Didi. ಹಲೋ. ಹಾ, ಹೇಳಿ ಅಕ್ಕ. ಜೈ ಶ್ರೀ ಕೃಷ್ಣ. ನಮ್ಮ ಅಕ್ಕಪಕ್ಕ ಇರೋರು ಗೀತಾ ಪರಿವಾರಕ್ಕೆ ಸೇರಿಲ್ಲ, ಅವ್ರನ್ನ ಟೀಮಿಗೆ ಸೇರ್ಸ್ಕೊಂಡ್ ನಿಮ್ಗೆ ಕಳಿಸ್ಬೋದಾ? ಹಾ ಅಕ್ಕ, ಅವರಿಗೆ ಗೀತೆ ಪ್ರೇಮಿ ಆಗಿರ್ಬೇಕಷ್ಟೇ ನಾವು ಹೇಳೋದು. ಹಾ ಗೀತಾ ಅವರು ಸೇರಕ್ ಇಷ್ಟ ಇದೆ ಅವರಿಗೆ, ಆದ್ರೆ ಈಗ ಇದಕ್ ಸೇರಿಲ್ಲ, ಗೀತಾ ಪರಿವಾರಕ್ಕೆ ಸೇರಿಲ್ಲ ಅವರು. ನಾವ್ ಸೇರ್ಸಿ ನಿಮ್ಗೆ ಕಳಿಸ್ಬೋದ ಅವರ ನೇಮ್? ಅವರನ್ನು ಸೇರಿಸಿಕೊಳ್ಳಿ, ನಾಳೆ ಅವರಿಗೆ ಗೀತೆ ಕಲೀಲಿಕ್ಕೂ ಇಂಟ್ರೆಸ್ಟ್ ಬರ್ತದೆ. ಅದಕ್ಕೆ ಕೇಳ, ಆತರ ಮಾಡ್ಬೋದಾ? ಬಿಲ್ಕುಲ್, ಅವರನ್ನು ಸೇರಿಸಿಕೊಳ್ಳಿ. ನಿಮ್ಮ ಚಟುವಟಿಕೆ, ನಿಮ್ಮ ಆಕ್ಟಿವಿಟಿ, ನಿಮ್ಮ ಸೇವಾ ಭಾವನೆ ಇದನ್ನು ನೋಡಿ ಅವರಿಗೂ ನಾನು ಸಹ ಗೀತೆ ಕಲಿಬೇಕು ಆ ಭಾವನೆ ಬಂದ್ರೆ ಬರ್ತದೆ. ಅಲ್ಲ, ನಾನು ಮಕ್ಕಳಿಗೆ ಹೇಳ್ಕೊಟ್ಟಿದೀನಿ, ಅವ್ರಿಗೂ ಪ್ರೈಸ್ ಎಲ್ಲ ಬಂದಿದೆ. ಅಂದ್ರೆ ಈ ಗೀತಾ ಪರಿವಾರದ ಮೊದ್ಲೇ ನಾನು ಹೇಳ್ಕೊಟ್ಟಿದೀನಿ ಅವರಿಗೆಲ್ಲ. ಈ ಸ್ವರ್ಣವಳ್ಳಿ ಇವರು ಗುರುಗಳು ಹೇಳಿದ್ದಾರೆ, ಅವ್ರದ್ದು ನಾನು ಹೇಳ್ಕೊಟ್ಟಿದೀನಿ, ಅವರಿಗೆ ಬಂದಿದೆ, ಕಾಂಪಿಟೇಷನ್ ಎಲ್ಲ ಪ್ರೈಸ್ ಬಂದಿದೆ ಮಕ್ಕಳಿಗೆ, ಅಕ್ಕಪಕ್ಕ ಇರೋ ಮಕ್ಕಳಿಗೆ. ತುಂಬಾ ಒಳ್ಳೆಯದು. ಓಕೆ, ಥ್ಯಾಂಕ್ ಯು. ಸರಿ, ತೇಜಸ್ಸನ್ನ ಏನು ಕ್ವಶನ್ಸ್ ಮುಗ್ದಿದ್ರೆ ಇವತ್ತಿನ ಮೀಟಿಂಗ್ ಕ್ಲೋಸ್ ಮಾಡೋಣ. ಬೇರೆ ಯಾರಿಗೂ ಪ್ರಶ್ನೆ ಇಲ್ವಲ್ಲ? ಮತ್ತೆ ಇದು ಎಲ್ರಿಗೂ ಒಂದು ಸೂಚನೆ, ನಾನು ಗ್ರೂಪ್ ನ ಇವತ್ತು ಓಪನ್ ಮಾಡ್ತೀನಿ. ಆದಷ್ಟು ಜಾಸ್ತಿ ಯಾರು ಬೇರೆ ಅನ್ವಾಂಟೆಡ್ ಅಂದ್ರೆ ಟೀಮ್ 11 ಗೆ ಸಂಬಂಧ ಪಟ್ಟದೇ ಇರುವಂತ ಮೆಸೇಜ್ ಗಳನ್ನ ಹಾಕಕ್ ಹೋಗ್ಬಿಡಿ. ಟೀಮ್ 11 ಬಗ್ಗೆ ಏನೇ ಡೌಟ್ಸ್ ಇದ್ರು ನೀವು ಅದನ್ನ ಗ್ರೂಪ್ ಅಲ್ಲಿ ಹಾಕಿ, ನಾವು ಆ ಕ್ವರೀಸ್ ಕೂಡ ನಾವು ಆನ್ಸರ್ ಮಾಡ್ತೀವಿ. ಓಕೆ ಅಲ್ವಾ?
ಮತ್ತೆ ಇದು ನಿಮ್ಗೆ ಈಗ ಪುರುಷೋತ್ತಮ್ ಭಯ್ಯ ಹೇಳ್ದಂಗೆ ಯಾರಿಗಾದ್ರೂ ನಿಮ್ದೇ 11 ಜನ ಟೀಮ್ 11 ಆಗ್ಬೇಕು ಅಂತ ಇದ್ರೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಗ್ರೂಪ್ ಅಲ್ಲಿ ಕೂಡ ಹಾಕ್ತೀನಿ, Zoom chat ಅಲ್ಲಿ ಕೂಡ ಇದೆ. ನೀವೇ 11 ಜನ ಒಂದು ಟೀಮ್ ಆಗ್ತೀರಾ ಅಂದ್ರೂ ಕೂಡ ವಿ ಆರ್ ರೆಡಿ ಫಾರ್ ಇಟ್. ನೀವ್ ಅದರ ಡೀಟೇಲ್ಸ್ ನನಗೆ ಕಳ್ಸ್ಕೊಟ್ರೆ ನಾನು ಅದನ್ನ ಮಾಡ್ಕೊಡ್ತೀನಿ. ओके अल्लाह। तो दीदी हम मीटिंग अनसुया दीदी को लो एक और एक हाँ हैंड रेज है। अनुसुया हाँ दीदी ಅನಸೂಯ ಅಕ್ಕ ಅನ್ಮ್ಯೂಟ್ ಆಗಿದ್ದೀರಲ್ಲ? ಒಂದ್ ನಿಮಿಷ ಎಲ್ಲರಿಗೂ ಧನ್ಯವಾದಗಳು. ಸಭೆಗೆ ಸೇರಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. पुरुषोत्तम भैया ಗೆ ಧನ್ಯವಾದ, संतोष दीदी ಧನ್ಯವಾದ, श्वेता दीदी आपको भी धन्यवाद, ನಿರ್ಮಲಾ दीदी आपको भी धन्यवाद, ಅನೇಕ ಧನ್ಯವಾದ ಸುಮಿತ್ರಾ दीदी ಅವರಿಗೆ. ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಈ ಮೀಟಿಂಗ್ ನ ಇದ್ ಮಾಡಕ್ಕೋಸ್ಕರ. ಮತ್ತೆ ಈಗ ಕಾರ್ಯಕ್ರಮನ ಮುಗಿಸೋಣ. ಸಮಾಪನ ಪ್ರಾರ್ಥನೆ ಹೇಳಲು ಅನುಸೂಯ ನಾಯಕ್ एक बार अनसुया दीदी को ले लो ना। हाँ अनुसुया दीदी प्रेयर के लिए है दीदी। प्रेयर के लिए क्या? हाँ ಅನಸೂಯ ನಾಯಕ್ ದೀದಿ ಅವರು ಬೆಂಗಳೂರಿನಲ್ಲಿ ಇರೋದು. ಫೆಬ್ರವರಿ 2021ರಿಂದ ಗೀತಾ ಪರಿವಾರ ಸೇರಿದ್ದಾರೆ ಹಾಗೂ ಅವರು L1 L2 L3 ಟ್ರೈನರ್ ಆಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸ್ವಾಗತ ದೀದಿ. ಜೈ ಶ್ರೀ ಕೃಷ್ಣ ಅಣ್ಣ. ಜೈ ಶ್ರೀ ಕೃಷ್ಣ. ಎಲ್ಲ ಪ್ರೇಯರ್ ಎಲ್ಲ ಹಾ ಅಕ್ಕ. ಓಕೆ. ಜೈ ಶ್ರೀ ಕೃಷ್ಣ ಎಲ್ರಿಗೂ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ಮೃಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಎಲ್ರಿಗೂ. सभी को जय श्री कृष्ण, ಎಲ್ಲರಿಗೂ जय श्री कृष्ण। संतोष दीदी मैं आपसे आज्ञा लेता हूँ, मैं मीटिंग एंड करता हूँ। श्वेता दीदी आपसे भी ठीक है। जय श्री कृष्ण। ಎಲ್ಲರಿಗೂ जय श्री कृष्ण।